ಗೈಸ್ ಎಲ್ರಿಗೂ ಇವತ್ತಿನ ಇನ್ನೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಬ್ಲಾಗು ಕಾರ್ಯ ಸ್ಟಾರ್ಟ್ ಆಗೈತೆ. ಫ್ಯಾಮಿಲಿಗೆ ಇನ್ವಿಟೇಷನ್ ಕೊಡಕ್ಕೆ ಇವ್ರಿಬ್ರು ನೆತಾಕೊಳ್ತಾ ಇದ್ದೀನಿ. ಹತ್ತದ ಕೈ ಮುಗಿ ಹತ್ಬೇಕು. ನೀನು ಹತ್ತಿದ್ರೆ ಹೋಗ ಕೆಲಸ ಎಲ್ಲ ಅವಳು ಚೆನ್ನಾಗಲಿ ಅಂತ ಇಬ್ರು ಹಿಂದೆ ಕೂತ್ಕೊಂಡ್ರಿ ಗಂಡ ಹೆಂಡ್ರು. ಯಾಕೆ ಅವ್ರು ಎಲ್ಲಿಗೆ ಹಾಕ್ಬೇಕಂತೆ ಇಲ್ಲ ನಮ್ಮ ಅಂತ ಒಬ್ರು ಅವ್ರು ಅವ್ರನ್ನೆಲ್ಲ ಸ್ವಲ್ಪ ಡ್ರಾಪ್ ಮಾಡ್ಬೇಕಂತೆ. ಓನಾ ಕೈ ಮುಕ್ಕಂಡೆ ತಾನೆ. ಗೈಸ್ ಫಸ್ಟ್ ತುಮಕೂರಿಂದ ಆಚೆ ನಾನ್ ಸ್ಟಾಪ್ ಇದು ಕೊಡ್ತಾರೆ ಸೋರೆಕುಂಟೆಗೆ ಆಯ್ತಾ. ಗೈಸ್ ಊರಿಂದ 70 ಕಿಲೋಮೀಟರ್ ಬಂದೆ. ನಮ್ಮೂರಿಂದ ಯಾರು ತುಮಕೂರು ಹತ್ರ ಕ್ಯಾಚನವ್ರ ಹತ್ರ 3 ಜನ ಹೊತ್ಕೊಂಡ್ರು. ಮಾತಾಡಿದ್ರು ಆಡಿದ್ರು ನನಗೆ ತಲೆ ಕೆಟ್ಟಿ ಹುಳ ಬಿದ್ದೋಗ್ಬಿಡ್ತು. ಇವ ಅಮ್ಮ ಕೂತಿದ್ದೀನಿ ನೀನು ಏನಮ್ಮ ಮಾತಾಡಿದ್ರ ನಾನು ಹಾಡ್ ಹಾಕ್ಬಿಟ್ಟು ಫುಲ್ ಸೌಂಡ್ ಕೊಡ್ತಾ ಇದೀನಿ. ಹಂಗಾರು ಮಾತಾಡಿಸ್ತಾ ಇಲ್ಲ ಇವರು. ಏನ್ ಅದೆಲ್ಲ ಮಾತಾಡ್ತೀರ ಗೊತ್ತು. ಏನದು ಇದಾಗ ಮಾತಾಡೋದ ಗೊಜ ಅಂದ್ರೆ. ಗೈಸ್ ಸೋರೆಕುಂಟೆ ಯಾರಿಗೆ ಗೊತ್ತು ಕಮೆಂಟ್ ಮಾಡ್ರಿ. ಸೋರೆಕುಂಟೆ ತುಮಕೂರಿಂದ ಎಷ್ಟು ಕಿಲೋಮೀಟರ್ ಅದೇ ಆಗ್ತದೆ? 30-40 ಕಿಲೋಮೀಟರ್. ನನಗೆಲ್ಲ ಗೊತ್ತಿಲ್ಲ ಯಾರ್ಯಾರು ಅಂತ ನೀವೇ ಹೇಳ್ಬೇಕಲ್ಲಿ. ಓಡ್ ಬರ್ರಿ, ಯಾರು ಬಂದಿಲ್ವ ಅಂತ ಕೇಳ್ರಿ. ಅವ್ನು ಯಾರು ಡ್ರೈವರ್ ಕಾರಕ್ಕೆ ಹೋಗ್ತಾನೆ ಅಂತ ಹೇಳ್ರಿ. ಎಲ್ಲ ಹೋಗಿ ಕೊಟ್ಬಿಡ್ರಿ ನೀವು. ಓಡ್ ಕೊಟ್ಬಿಡ ಎಡಿಟ್ ಮಾಡ್ಬೇಕು. ಹೋಗ್ರಿ ಎಲ್ಲ ಹುಷಾರ ಕೊಟ್ಟು ಅಲ್ಲೇ ಪಟ್ಟ ಪ್ರಪ್ ಅಂತ ಬರ್ಬೇಕು. ಟೈಮ್ ಇಲ್ಲ. ಟೀನ ಜ್ಯೂಸ್ ಎಲ್ಲ ಕೊಡ್ಕೊಂಡು ಬುಳ್ಳಿ ಹೊಡ್ಕೊಂಡು ಕೂತ್ಕೊಳಂಗಿಲ್ಲ. ಪ್ರಪ್ ಅಂತ ಬರ್ಬೇಕು. ಅದ ಹಂಗೆ ಕೈ ಹಾಕೈತಪ್ಪ ಅಲ್ಲಿ ನಿಂತ ರಬ್ಬರ್ ತರ ಸಿಗ್ತದೆ. ಬಟ್ ಅಂತಾರ ಗೊತ್ತಪ್ಪ ಅದನ್ನ ಎತ್ಕೊಂಡ್ ಮ್ಯಾಲ್ಕೆ. ಹಂಗೆ ವೆರಿ ಗುಡ್ ಗೈಸ್. ಇವತ್ತು ಆಲ್ಮೋಸ್ಟ್ ಅಲ್ಲಿ ದೂರದೆಲ್ಲ ಮುಗಿಸ್ಕೊಂಡ್ಬಿಡ್ತೀವಿ. ಬೆಳಗ್ಗೆ ನಾಷ್ಟ ಮಾಡ್ಕೊಂಡು 8 ಗಂಟೆ ಮನೆ ಬಿಟ್ಟವ್ರು. 8:30ಗೆ ಅಲ್ಲೇ ಆಲ್ಮೋಸ್ಟ್ ಟೈಮು 9:30. ಈ ಊರಾಗೆ ಒಂದು 5-6 ಜನ ಕೊಡಬೇಕು. 5-6 ಜನ ಜಾಸ್ತಿ ಇರಬೇಕು. ಕೊಟ್ಕೊಂಡು ಸೀದಾ ಹೋಗ್ತಾ ಇರೋದು. ಎಲ್ಲ ಸುತ್ತಾಕ್ಬಿಡ್ಬೇಕು. ತುಮಕೂರು ಸುತ್ತಮುತ್ತ ಶಿವಗಂಗೆ ಆ ಕಡೆ ಒಂದೋಡ್ಕೆ ಯಾವ್ಯಾವ ಅವೆ ಅವೆಲ್ಲ ಸುತ್ತಕೊಂಡು ಮನೆಗೆ ಹೋಗ್ಬೇಕು. ಸಾಯಂಕಾಲದಾಗ ಎಷ್ಟಾದ ಅಷ್ಟು ಕವರ್ ಮಾಡ್ಬಿಡ್ತೀವಿ ಇವತ್ತೇನೆ. ಗೈಸ್ ಇದೇ ಊರೇ ಕೂಡ ಬಂದಿರೋದು. ನಮ್ಮ ಅಪ್ಪ ಅಮ್ಮ ಪ್ರತಿಯೊಂದು ಮನೆಯೂ ಮಿಸ್ ಮಾಡೋದು ಕೊಡ್ತಾರೆ. ನಮ್ಮ ನೆಂಟರು ಅಂದರೆ ನಮ್ಮ ಅಪ್ಪನ ಕಡೆ ಸಂಬಂಧಿಗಳು. ನಮ್ಮ ಅಪ್ಪ ಕಡೆ ಸಂಬಂಧ ಅಂತ ಅಂದರೆ ಯಾವ ಥರ ಇದು? ನಮ್ಮ ಅಪ್ಪ ನಮ್ಮ ತಾತ ಅವ್ರ ಅಣ್ಣ ತಮ್ಮದಿರು ಹಂಗೆ ಹಿಂಗೆ ನೆಂಟರು ಕನೆಕ್ಷನ್ ಇರ್ತಾವಲ್ಲ ಎಲ್ಲ ಆ ಥರ ಸಂಬಂಧಿಗಳು. ನಾನು ಯಾವುದೋ ಮರದಲ್ಲಿ ನಿಂತ್ಕೊಂಡು ಎಡಿಟ್ ಮಾಡ್ತಾ ಇದ್ದೀನಿ. ಅವರಿಬ್ಬರು ಕೊಡ್ತಾವ್ರೆ ಒಂದೊಂದು ಇವರು. ನಮ್ಮ ಅಮ್ಮಂಗಂತ ವರ್ಷ ಮೆತ್ತಿ ಮಕ್ಕಳ ಇದು ಮಾಡಕ್ಬಿಟ್ಟವ್ರೆ. ಹೋಗ್ಬೇಕು ಹಂಗೆ ನೆಕ್ಸ್ಟು ಹಂಗೆ ಒಂದೊಂದೇ ಮನೆ ಕೊಡ್ತಾವ್ರೆ. ಕೊಟ್ಕೊಂಡು ಹೋಗ್ತಾ ಇರೋದು. ನಡಿ ಬರ್ತೀವಿ ಬಾಯ್. ಊಟ ಚೆನ್ನಾಗಿತ್ತು. ಚೆನ್ನಾಗಿ ನಿಜ ಚೆನ್ನಾಗಿತ್ತು. ಅಕ್ಕಮ್ಮ ನಿನಗೆ ಅಕ್ಕಮ್ಮವ ನನಗೇನಾಗಬೇಕು? ಅತ್ತೆ ಆಗ್ಬೇಕಾ? ಅತ್ತೆ ಆಯ್ತು. ತುಮಕೂರು ಇದು ಯಾವುದು? ಇದು ಯಾವ ಊರು ಹೇಳ್ರು ಕಣಪ್ಪ? ಇದು ಗುಬ್ಬಿ ಹನುಮಂತ ನಗರ ಗುಬ್ಬಿ. ಸೋರೆಕುಂಟೆ ಅದಾದಮೇಲೆ ಯಾವುದೋ ಬಿದ್ರಿನೋ ಯಾವುದೋ ಬಂತು ಅಲ್ಲಿ. ಇವಾಗ ಹನುಮಂತ ನಗರ. ನೆಕ್ಸ್ಟು ಇದಕ್ಕೆ ಹೋಗ್ಬೇಕು ಅಡಗೂರು, ಆಮೇಲೆ ತುಮಕೂರು. ಸುಮಾರು ಕಡೆ ಹೋಗ್ಬೇಕು. ಊಟ ಇಲ್ಲಿ ಆಗೋಯ್ತು. ಬರೀ ಎಲ್ಲ ಚಪ್ಪಲಿ ನಾವು ಕಾರಾಗೆ ಬಿಸಾಕ್ಬಿಟ್ಟಿದ್ದಿ. ಇನ್ನೇನು ಏನಾರ ಆಗಿ ಮನೆ ಕಮ್ಮಕ್ಕಲ್ಲ. ನೋಡಿದ್ದು ಸಿಸ್ಟರ್ಸ್ ನೀಟಾಗಿ ಊಟ ಮಾಡ್ದ. ಎಲ್ಲರ ಮನೆಗೂ ಜ್ಯೂಸು, ಫಾಂಟಾ, ಸ್ಪ್ರೈಟು, 7up ಎಲ್ಲ ಮಿಕ್ಸು. ಇದು ನಿಮ್ಮದೇ ಊಟ ತಿಂದೆ. ಇವಾಗ ಇನ್ನೂ ಬೇರೆ ಕಡೆ ಇರೋದು. ಬರ್ರಿ ತೆಗೀರಿ ಅಪ್ಪ. ಈಗ ಇಲ್ಲೇ ಲೇಟ್ ಆಗಿದ್ದು. 1 hour ಮೇಲೆ ಆಗೋಯ್ತು. ಅವರು ಊಟ ಮಾಡಿ ಕಳ್ಸೋ ತನಕ ಬಿಡಲಿಲ್ಲ. ಊಟ ಮಾಡಲೇಬೇಕು ಅಂತ ಕೂತ್ಕೊಂಡ್ಬಿಟ್ರು. ಗ್ಯಾಸ್ ತೆಗೆದಲ್ಲ ಸುಳ್ಳು. ಯಾವ್ಯಾವ ಮೂಲೆಗೆ ಅವ್ರಂತ ಇವಾಗ ಗೊತ್ತಾಯ್ತು ನನಗೆ. ಸಂಬಂಧಿಕರು ನನಗೆ ನಮ್ಮ ನರ್ಸಮ್ಮಜ್ಜಿ ಅವರ ಅಕ್ಕನ ಮಗಳು ಅಂತ ಇವಾಗ ಕೊಡಪ್ಪ ನಾವು. ನಮ್ಮ ರಿಲೇಟಿವ್ಸ್ ಎಲ್ಲೆಲ್ಲವ್ರು ಅಂತ ನನಗೆ ಗೊತ್ತಿರಲಿಲ್ಲ. ಇವಾಗ ಗೊತ್ತಾಯ್ತೆ. ನಮ್ಮ ಅಪ್ಪಗೆ ಗೊತ್ತಿಲ್ಲ ಎಷ್ಟೊಂದು. ಇದು ಅಡ್ರೆಸ್ನ ಫೋನ್ ಮಾಡ್ತಿರ್ಕೊಂಬಂದ ನಮ್ಮ ಅಪ್ಪ. ಇದ್ದಿ ಕಣಪ್ಪ. ನಾನು ಬಂದಿದ್ದೆ ಫಸ್ಟ್ ಟೈಮ್. ನೀನು ಬಂದಿದ್ದೆ ಫಸ್ಟ್ ಟೈಮಾ? ಬಾರಪ್ಪ. ಅವ್ನು ಕಾಯ್ಕೊಂಡು ನಿಂತ ಪಾಪ. ಅವ್ರು ಆ ಹುಡುಗಿ ಅವಾಗ ಮಾತಾಡ್ಸ್ಬಿಟ್ಟು ಸುಮ್ಮನೆ ಇತ್ತು. ಗಾಯ್ಸ್ ಯಾರೋ ಸಬ್ಸ್ಕ್ರೈಬರ್ಸು ಅಲ್ಲಿ ಅಡ್ರೆಸ್ ಕೇಳ್ದು. ಅವ್ರು ನೋಡಿ ಬ್ಲಾಂಕ್ ಆಗೋದ್ರು. ನೀವು ಮಂಜುನಾಥ್ ಅಲ್ವಂದ್ರು ನಾನೇ ಮಂಜುನಾಥ್ ಅಂತಂದೆ. ಅವ್ರು ಮಾತಾಡ್ತಾಯಿಲ್ಲ. ಒಂಥರ ಕಣ್ಬಿಟ್ಕೊಂಡು ನೋಡ್ತಾವ್ರೆ ಪಾಪ. ಕಾಯ್ತಾವ್ರಂತೆ ಅಲ್ಲಿ ರೋಡ್ ಹತ್ರ. ಅವ್ರ ಫ್ರೆಂಡ್ ಬೇರೆ ಹುಡ್ಕೊಂಬಂದಿದ್ರು. ಅವ್ರು ಮಾತಾಡ್ಸ್ಕೊಡೋದು ತಗೊಂಡ್ರು. ಈ ಥರ ಅದೇ ಏನು ಹೇಳೋಣ. ಹೆಂಗಸಪ್ಪ ಮದುವೆ ಕಾರ್ಡ್ ಕೊಡೋದು ಸುಲಭ ಇಲ್ವಾ? ಮದುವೆ ಕಾರ್ಡ್ ಕೊಡೋದು ಹೆಂಗದೆ? ಅದೇ ಕಾರಕ್ಕೆ ಸುಲಭ. ಅದೇ ಬೈಕ್ ಬಂದಿದ್ದು ಕಿರ್ಕೊಳ್ಳೋದು ಅಡೆ ಮೇಲೆಲ್ಲ. ಕಾರಾಗ ಸುಲಭ ಅದು. ಯಾಗ್ರಾಡ್ತೀರಿ ಮತ್ತೀಗ? ಆ ಕಾರ್ ಓಡಿಸೋದು ಕಲ್ತಿಲ್ಲ. ಒಟ್ಟು ಕಳ್ಸೋಣ ಅಂದ್ರೆ ನಾನು ಅಣ್ಣ ನಾಗೇಶ್ ಅಣ್ಣ ಏನೋ ಕಾರ್ ತಗೊಂಡು ಬಿಡೋಣ ಬೈಕ್ ಕೊಡ್ಕೊಂಬತ್ತಾರೆ ಅಂತು. ಇಳಿತಾವೆ ಸೆಕೆಂಡ್ ಇಯರ್ ನೋಡು. ಅವ್ರ ಮನೆಯಿಂದ ಕಾರ್ ಅದ್ರಕ್ಕೆ ಒಂದು 50 ಹೆಜ್ಜೆ ಇತ್ತು. ಅಲ್ಲಿ ನಡ್ಕೊಂಬಷ್ಟಕ್ಕೆ ಸೆಕೆಂಡ್ ಇಳಿದಾಯ್ತು. AC ಅಂತೂ ಫುಲ್ ಓಡ್ತಾ ಇರ್ತದೆ ಯಾವಾಗೂ. ಈ ಸತಿ ಅಂತ ಬಿಸಿಲು ಯಾರು ಕಮೆಂಟ್ ಮಾಡ್ರಿ. ಯಾವ ಸರಿ ಒಟ್ನಾಗ ಅವಾಗ ಒಂದ್ಸರಿ ನನಗೆ ಎಕ್ಸ್ಪೀರಿಯನ್ಸ್ ಆಗಿದ್ರು 4-5 ವರ್ಷ ಮುಂಚೆ ಇದೇ ಥರ ಬಿಸಿಲು ಸೇಮು. ಇವಾಗ ಸರಿ ಅಂತ ಬಿಸಿಲು ಯಪ್ಪ ಹೊಡಿತಂದ್ರೆ ಏನಿಲ್ಲ. ಕಾರಾಗೇನೆ ಆತಾ ಇಲ್ಲ. AC ಇರಲೇಬೇಕು ಎನಿ ಟೈಮು.
ಇಲ್ಲ ಅಂತಂದ್ರೆ ಸತ್ತೋ ಆ ಕಾರ್ ಗ್ಲಾಸ್ ತಕೊಂಡಿ 80 ಹೋಗ್ತಾಗಿರೋ ಗಾಳಿ ಹೊಡಿತಾ ಇರ್ತದೆ. ಗಾಳಿ ಹೊಡೆದ್ರು ಎಸ್ ಇದು ಸೆಕೆಂಡ್ ಇಯರ್ ಇಳಿಯಲ್ಲ, ಸೆಕೆಂಡ್ ಇಯರ್ ಬರೋದು ಕಮ್ಮಿ ಆಗಲ್ಲ ಆ ತರ. ಏನ್ ವೆದರ್ ಏನ್ ಕತ್ತೀನಿ ಹೋಗಪ್ಪ. ಒಟ್ನಾಗೆ ನನ್ನ ತಂಗಿಗೆ ಕಾರ್ಡ್ ಕೊಡೋದ್ರಿಂದ ನನಗೆ ಎಲ್ಲೆಲ್ಲಿ ರಿಲೇಟಿವ್ಸ್ ಅವ್ರೆ, ಯಾವ್ಯಾವ ಕಡೆ ಎಲ್ಲೆಲ್ಲಿ ಬಂದ್ರೆ ಒಂದ್ ರಾತ್ರಿ ಹೊತ್ತು ಊಟ ಆಗ್ತಾರೆ ಅಂತ ಗೊತ್ತಾಯ್ತು ನನಗೆ. ಈ ಕಡೆಗೆ ಎಲ್ಲರೂ ಬಂದ ದಿಗ್ ತೋರಿಸಲಿಲ್ಲ ಅಂದ್ರೆ ಅವ್ರ ಮನೆ ಬಂದಿ ನಾನು ಹಿಂಗೆ ಕಾರ್ಡ್ ಕೊಡಕ್ ಬಂದಿದ್ದಲ್ಲ ನರಸಮ್ಮನ ಮೊಮ್ಮಗ ಅಂತಂದ್ರೆ ಅಯ್ಯೋ ಬಾರಪ್ಪ ಅಂತಾರೆ. ನೋಡಿ ಇವತ್ತು 3 ಜನ ಗಾಯ್ಸ್, ಇವತ್ತು 3 ಜನ ಬಂದಿದ್ದೀವಿ. 3 ಜನಕ್ಕೂ ಫಸ್ಟ್ ಟೈಮ್ ಬಂದಿರೋದು ಇವ್ರ ಮನೆಗೆ. ಇವತ್ತೇ ಫಸ್ಟ್ ಟೈಮ್ ಬಂದಿರೋ, ಲೈಫಲ್ಲೇ ಫಸ್ಟ್ ಟೈಮ್ ತಾನೆ ನೀನು. ನಮ್ಮ ಅಮ್ಮನ ಫಸ್ಟ್ ಟೈಮ್, ನಾನು ಫಸ್ಟ್ ಟೈಮು. ನೋಡೋ ಗೊತ್ತಿರೋ ಕ್ಲೋಸ್ ರಿಲೇಟಿವ್ಸ್ ಅವಾಗ ಬರ್ತಾ ಅಲ್ಲೆಲ್ಲೂ ಊಟ ಸಿಗ್ಲಿಲ್ಲ ನೋಡಿ, ಇವತ್ತು ಇವ್ರ ಮನೆ ಸಿಕ್ತು. ಹಂಗೆ ಅನ್ನ ಹಾಕೋಣ ಎಲ್ಲಿರ್ತದೋ ಅಲ್ಲ ಆ ಥರ ಊಟ ಮಾತ್ರ ಸಾಕಾಗಿತ್ತು. ನನ್ನ ತಂಗಿ ಮಾಡ್ತಾನೆ ಸೇಮ್, ಅದಕ್ಕೆ ಚೆನ್ನಾಗಿ ಒಂದು ಅಗ್ಲೂ ಬಿಡಿದೆಲ್ಲ ಬೆಳ್ಕೊಂಡಿದ್ಬಿಟ್ಟೆ ನಾನು. ಆ ನುಗ್ಗೆಕಾಯಿ ಸಿಪ್ಪೆ ತಿನ್ನಂಗಿದ್ದೆ ಅದೊಂದು ತಿನ್ಬಿಡ್ತಿದ್ದೆ, ನುಗ್ಗೆಕಾಯಿ ಸಿಪ್ಪೆ ತಿನ್ನಂಗಿಲ್ಲ. ಹೋಟ್ಲು ಊಟ ಮಾಡ್ದಂಗೆ ಮಾಡಿದ್ರು ಮಾತ್ರ ಅಷ್ಟೇ ಆಯ್ತು. ನೈಟ್ ತಕ ತಲೆ ಕೆಡ್ಸಂಗಿಲ್ಲ, ಹೊಟ್ಟೆ ತುಂಬ ಫುಲ್ ಆಗದೆ. ಇನ್ನೇನು ಊಟದೇನು ಯೋಚನೆ ಇಲ್ಲ. ಅದೇನಾದ್ರು ಒಂದು ನೋಟ ಮಜ್ಜಿಗೆ ಕೊಟ್ಬಿಟ್ರೆ ನೆಕ್ಸ್ಟ್ ಮನೆ ಗೊತ್ತಿವಲ್ಲ, ಜ್ಯೂಸ್ ಗೀಸ್ ಬೇಡ ಮಜ್ಜಿಗೆ ಕೊಟ್ರಿ ಅಂತ ನೀರು. ಯಪ್ಪ ಗಬ್ಬು 7 ಮಾಜಾ ಸ್ಪ್ರೈಟು ಥೂ ಗಬ್ಬು ಅನಿಸ್ತದೆ ಪಾಪ. ನೋಡ ಹುಡುಗಿ ಅವಾಗಿಂದ ಇಲ್ಲಿ 1 ಕಿಲೋಮೀಟರ್ ಇಂದ ಅಷ್ಟು ದೂರದಿಂದ ಬಂದದೆ. ಒಳ್ಳೆ ಕತೆ ಇವ್ರದ್ದು. ಗಾಡಿ ನೆಂಡಾಕ್ಬಿಟ್ರು. ನಾನು ನಿಮ್ಮನ್ನ ಅವಲೇ ಮಾತಾಡ್ತೀನಿ, ಶಾಕೆ ಆಗೋದ್ರ ನೀವು ಕೇಳಿರ್ತಾರೆ ನೀವೇನು ಮಂಜುನಾಥ ಮಾತಾಡಿಸ್ದಾಗ ನನ್ಗೆ ಏನ್ ಮಾತಾಡ್ಬೇಕಂತಾನೆ ಗೊತ್ತಾಗ್ಲಿಲ್ಲ. ನಾವು ಮನುಷ್ಯ ಅಲ್ವಾ ನಮ್ಮ ನೀವು ಮಾತಾಡ್ಸ ನೀವು ಮಂಜುನಾಥ ಅಂದ್ರೆ ನಾನು ಹ್ಞೂ ಅಂತಂದೆ, ನೀವು ಸುಮ್ಮನೆ ಒಂಥರ ಗಾಬರಿನೇ ಆಗೋದ್ರು, ಏನು ಮಾತಾಡ್ತಾನೆ ಇಲ್ಲ. ಲೇಟ್ ಆಯ್ತು. ಎಲ್ಲಿ ಮನೆ ಎಲ್ಲಿ ನಿಮ್ದು? ಇದೇ ಮನೆನಾ? ಹಂಗಾರೆ ಬಂದ್ರಿ ನಿಮ್ ತಮ್ಮ ಕರ್ಕೊಂಡು ಕಾರ್ಡ್ ಕೂಡ ಮಾಡ್ಕೊಂಡ ಸಬ್ಸ್ಕ್ರೈಬರ್ ಯಾರು ಸಿಗ್ತಾರ ಗೈಸ್ ಯಾವಾಗೆಲ್ಲ ಕೊಡ್ತಾ ಇರ್ತೀನಿ. ಅಲ್ಲ ನೀವು ಅವಲೇ ಮಾತಾಡ್ಸಲ್ಲ ನೀವು. ಯಾಕಪ್ಪ ಈ ಹುಡುಗಿ ನಾನು ಹೆಸರು ಕೇಳ್ಬಿಟ್ಟು ಹಿಂಗೆ ಸುಮ್ಮನೆ ಆಯ್ತಲ್ಲ, ನಾನೇನಾದ್ರು ವಿಚಿತ್ರವಾಗಿ ಕಂಡ್ಬಿಟ್ಟು ಅಂತ ನನಗೆ ಗಾಬರಿ ಆಗೋಯ್ತು ಅಂತ ಒಂದು ರೌಂಡು. ಅಯ್ಯೋ ಹೆಂಗ್ ನಡ್ತದೆ ಬರೀ ಗೈಸ್. ಲಕ್ಕಿಯೆಸ್ಟ್ ಸಬ್ಸ್ಕ್ರೈಬರ್ಸ್ ಇವರು, ಫಸ್ಟ್ ಸಬ್ಸ್ಕ್ರೈಬರ್ಸ್ ಇನ್ವಿಟೇಷನ್ ಕಾರ್ಡು ನೋಡಿ ಹೆಂಗಾದ್ರು ಇವ್ರ ಮನೆ ಮಾತಾಡೋಣ. ನೀನು ಸಖತ್ತಾಗದೆ ಟೈಮ್ ಆಯ್ತು. ಬರೀ ಅಯ್ಯ ಅಕ್ಕ ದಯವಿಟ್ಟು ಜಸ್ಟ್ ಊಟ ಮಾಡಿದೆ ಬೇಡ ಪ್ಲೀಸ್. ಕೊಡು ಕೊಡು. ಊಟ ಬಿಡ್ಲಿಲ್ಲ, ಏನ್ ಮಾಡಿದ್ರು ಬಿಡ್ಲಿಲ್ಲ ಊಟಕ್ಕೆ. ನಾವು ಸುಮಾರು 12 ಗಂಟೆಲೆ ಹೋದವ್ರ ಅವ್ರ ಮನೆಗೆ, ಬಿಡ್ಲಿಲ್ಲ ಊಟ ಇಕ್ಕತಕ್ಕ. ಡಿಗ್ರಿ ಕಂಪ್ಲೀಟ್ ಮಾಡಿದ್ದೀನಿ. ನನ್ನ ತಂಗಿ ಏಜ್ ನೀವು. ಹ್ಞೂ ಅಣ್ಣ. ಮತ್ತೆ ನೀವೇ ಮದುವೆ ಮಾಡ್ತಾರಲ್ವಾ ನಿಮ್ಮ ಮನೆಗೆ? ನೀವೆಲ್ಲ ಅನ್ಕಣಕ್ಕೆ ಹೋಗ್ಬಿಡ್ರಿ, ಅದು ಅದೇ ಆಗೋತದೆ. ಕೊಡು ಕೊಡು ಕಾರ್ಡ್ ಕೊಡು. ನಾವಿನ್ನ 2 ವರ್ಷ ಮಾಡ್ಬಾರ್ದು ಅಂತ ಹೇಳಿದ್ದು. ಕೊಡು ಅಕ್ಕ, ಖಂಡಿತ ಬರ್ಬೇಕು. ನೀವೇ ಲಕ್ಕಿಯೆಸ್ಟ್ ಸಬ್ಸ್ಕ್ರೈಬರ್ಸ್, ಫಸ್ಟ್ ಸಬ್ಸ್ಕ್ರೈಬರ್ ನೀವೇನೆ. ವಿಡಿಯೋ ನೋಡ್ಕೊಡ್ತೀರ ಅವರು. ಆಮೇಲೆ ಗಾಯ್ಸ್ ಇವ್ರ ತಮ್ಮ ಒಬ್ರು ಮೆನುಗಳಾಗ ಮಾಡ್ತಂತ, ಏನು ಹೆಸರು ಅವ್ರದ್ದು? ರೆಡಿ ಕಳಿಸಿ ನಾನು ಸರಿ ಆಗ್ತೀನಿ. ಖುಷಿ ಆಯ್ತು. ನೀವು ಕಾಯ್ದಿರಪ್ಪ ರೋಡ ನಿಂತ್ಕೊಂಡು ಅವಲಿಂದ. ಫಸ್ಟ್ ಸಬ್ಸ್ಕ್ರೈಬರ್ಸು ಅಣ್ಣ. ಊಟ ಎಲ್ಲ ಆಯ್ತಣ್ಣ, ಜಸ್ಟ್ ಅವ್ರ ಮನೆ ಮಾಡ್ತೇವೆ ಗೈಸ್. ನಮ್ಮನ್ನ ಇನ್ಸ್ಪೈರ್ ತಗೊಂಡು ವಿಡಿಯೋ ಮಾಡ್ತಾ ಇದ್ದೀವಿ ಬ್ರೋ, ಹಂಗೆ ಹಿಂಗೆ ಅಂತಿದ್ರು ಪಾಪ. ಖುಷಿ ಆಯಿತು, ಏನೋ ಒಂಥರ ಜೋಶು. ಸಪೋರ್ಟ್ ಮಾಡಿ ಗೈಸ್. ಅಕೌಂಟ್ ಪೇ ಸೈಡಾಗಿ ಹಾಕಿರ್ತೀನಿ, ನಿಮ್ಮ ಕೈಲಾದರೆ ಒಂದು ಫಾಲೋ ಮಾಡ್ಕೊಳ್ರಿ ಅಷ್ಟೇ. ಸಿಗೋಣ ನೆಕ್ಸ್ಟು. ನಮ್ಮ ಹುಡುಗರ್ಗೆ ಹೋಗ್ಬೇಕು. ನಮ್ಮೂರಲ್ಲಿ ಒಬ್ರು ಇದ್ದವರು ಊರು ಬಿಟ್ಬಿಟ್ಟು ಊರಿಂದ ಖಾಲಿ ಮಾಡಿ ಇಲ್ಲಿ ಬಂದವ್ರೆ. ಬಾಯ್ 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 ಬಾಯ್. ನಮ್ಮ ನೆಲಮಂಗಲ ಹತ್ರ. ಬೇಡ ಬೇಡ ಬರ್ರಿ. ಹೌದು ಜ್ಯೂಸ್ ಕುಡಿ. ಅಟೇ ಸುಂದರಂತೆ ಜ್ಯೂಸು ಮದುವೆ ಕುಡಿವಂತೆ ಬಾ. ನಮ್ಮ ಮದುವೆ ಮಿಸ್ ಮಾಡ್ದಂಗೆ ಎಲ್ಲ ಫುಲ್ ಎಲ್ಲ ಫ್ಯಾಮಿಲಿ ಪೂರ್ತಿ. ಬೇಡ 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 ಪಾಪ ನಿಜ. ಅಂಟೆ ಊಟ ಮಾಡಿ ಅರ್ಧ ಗಂಟೆ ಆಗಿಲ್ಲ. ಬೇಡ ನಿಜ ಬೇಡ, ಸಾಕು ಸಾಕು. ಬೇಡ 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 ಅಲ್ಲ ಕಣಮ್ಮ. ಪಾಪ ಅವರು ಚಿಲ್ಲರೆ ಅಂಗಡಿ ಇಟ್ಕೊಂಡವ್ರೆ, ಜ್ಯೂಸ್ ಕೊಡಕ್ ಬಂದ್ರೆ ಇತ್ಕೊಂಡು ಕೈಯ ಬತ್ತಿ ಈಸ್ಕೊಂಡಿ ಕೊಟ್ಟಿದ್ದಲ್ಲ ನಾನು ಬಿದ್ದಿರೋ ಕಷ್ಟ ಯಾರು ಬಿದ್ದಿಲ್ಲ ಪಾಪ. ಹೌದಾ? ಕುಚ್ಚಕ್ಕೂ ಫ್ರೆಂಡ್ ಹಂಗಾರೆ ಅಲ್ಲ ಪಾಪ. ಅವ್ರ ಚಿಲ್ಲರೆ ಅಂಗಡಿಗೆ ₹1 2 ಲಾಭ ಅವ್ರಿಗೆ. ಸೋದೆ ಆಗ್ಲಿ ಒಂದ್ ಇದಾಗ್ಲಿ ಉಲ್ಲಾರೆ ಆಗ್ಲಿ ಅವಳು ಅಕ್ಕ ನನಗೆ ಎತ್ತ ಅವಳು ಎತ್ಕೊಂಡಾಡು. ಏನ್ ಹೇಳ್ತಿ ಪಾಪ. ಗೈಸ್ ಇವ್ರು ಮುಂಚೆ ನಮ್ಮೂರಾಗಿದ್ರು, ಇವಾಗ ಬಿದ್ದಿರೋದು ಯಾರು ಬಿದ್ದಿಲ್ಲ. ಒಂದ್ 10 ವರ್ಷ ಆಯ್ತು. ಊರು ಅಲ್ಲಿಂದ ಊರ್ ಬಿಟ್ಬಿಟ್ಟು ಇಲ್ಲಿ ಬಂದವ್ರೆ. ಅಂದ್ರೆ ಊರ್ ಬಿಟ್ಟಿಲ್ಲ, ಆ ವಾಂಟಿ ಊರು ಇದು. ವಾಂಟಿ ಊರ ಇದು ಅಂಕಲ್ ಅವ್ರ ಯಜಮಾನ್ ಊರ್ ಇದೇನೆ. ಆ ವಾಂಟಿ ನಮ್ಮೂರ ಮುಂಚೆ ಯಜಮಾನ್ರೆ ಬಂದು ಅಲ್ಲಿದ್ರು. ಇವಾಗ ವಾಂಟಿ ಯಜಮಾನ್ ಊರಿಗೆ ಬಂದ್ಬಿಟ್ಟಾರ ವಾಂಟಿ. ಇವ್ರು ಹೊಸ ಸಿಕ್ಕಾಪಟ್ಟೆ ಕಟ್ಕೊಂಡಿರಲ್ವಾ. ಒಟ್ನಾಗಿ ನಾನ್ ಚಿಕ್ಕ ಒಳ್ಳೆ ಹುಡುಗ ಬಂದಿದ್ದು. ಒಟ್ನಾಗ ಒಂದ್ 2ನೇ ಕ್ಲಾಸ್ 3ನೇ ಕ್ಲಾಸ್ ವರ್ಷ ಕಾಲೇ ಬಿಟ್ಬಿಟ್ಟಿದ್ರು ಊರಲ್ಲಿ. ಅವರು ಊರ್ ಬಿಟ್ಬಿಟ್ಟು ಇಲ್ಲಿ ಬಂದಿದ್ರು. ಏನು ಆಯ್ತು ಇಲ್ಲಿಂದ ನಮ್ಮೂರಿಗೆ ಏನು 60-70 ಕಿಲೋಮೀಟ್ರು.
60 ಕಿಲೋಮೀಟ್ರು. 62 ಒಂದು. 60 ಕಿಲೋಮೀಟ್ರು. ಗಾಯ್ಸ್ ಗುಬ್ಬಿ ಗೂಳೂರು ಇವಾಗ ಯಾವ್ದಮ್ಮ ನೆಕ್ಸ್ಟು ಮುಳ್ಕಲ್ ಒಂದುಡ್ಕೆ ಒಂದೋಡ್ಕೆ ಬಂದಿದ್ವಿ ಇವಾಗ ಮುಳ್ಕುಂಟೆ. ಒಂದೋಡ್ಕೆ ಹತ್ರ ಮುಳ್ಕುಂಟೆ. ನಮ್ಮ ಅತ್ತೆ ಮನೆ ಬಂದಿದ್ದೀನಿ ನಮ್ಮ ಅತ್ತೆ ಮಗಳು ನೋಡಕ್ಕೆ. ನಮ್ಮ ಅತ್ತೆ ಮಗಳು ತೋರಿಸ್ತಿ ಬನ್ನಿ ಈಗ ಅವತ್ತಿನ ತೋರಿಸ್ಲಿ ಇವತ್ತು ತೋರಿಸ್ತೀನಿ ನಮ್ಮ ಅತ್ತೆ ಮಗಳು ಯಾರು ಅಂತ. ನಮ್ಮ ಅಪ್ಪ ಅಲ್ಲಿ ಏನ್ಕೋಗಿ ಅಂತ ಕಮೆಂಟ್ ಮಾಡ್ರಿ. ನೀರು ಕೊಟ್ಟಲ್ಲಿ ಯಪ್ಪ ಇವತ್ತು ಕುಡ್ದಿರೋ ಲೈಫಲ್ಲಿ ಗಾಯ್ಸ್ ಜ್ಯೂಸು ಟೀ ನಿಂಬೆಹಣ್ಣು ಜ್ಯೂಸು ಯಾವತ್ತೂ ಕುಡ್ದಿಲ್ಲ. ಏನಿಲ್ಲ ಒಳಗಡೆ ಎಲ್ಲ ಫುಲ್ ಮಿಕ್ಸಿ ಆಗೋಗೋದೆ ಏನಿಲ್ಲ ಎಷ್ಟು ಕುಡ್ದಿದೀವೋ. ನೀರು ಅಪ್ಪಂಗೆ ಮಾಡ್ತೀನಿ ಬಾರಪ್ಪ ಬಾ ಬಿಟ್ಟವನ ನನ್ ಮಗನೇ ನೋಡ್ದ ಗಂಡನ ಲವ್ವ ನನ್ ಗಂಟಿ ತಿರ್ಕೊಂಡ್ ನೀವು ಬಂದಿದ್ದು ನನ್ ಗಂಡನ್ ಬಿಟ್ಟಿ ಕಾವಳ ಇಲ್ಲ ನನ್ ಮಗನೇ ನಿನ್ಗೆ ಹೋಗೋ ಎಷ್ಟು ಓಡಿಸ್ತೇನೆ ಅವಳಿಂದ ಓಡಿಸ್ತೇನು ತೆಗೀನು ತೆಗಿಯ ಮಗನೇನು ತೆಗಿಯಲೇ ಬೇಗ. ಕರ್ಲಾತದ ಕೂತ್ಕೋಬಾರ ಸಾಕಾಗಿ ನಾನು ನೋಡ್ತೀನಿ. ಓಡಿಸ್ತೀವ ನೇಗ್ಲು ತಂಗಲ್ಲ ನೇಗ್ಲು ತಂಗಲ್ಲ ಅಂಡರ್ ಎಸ್ಟಿಮೇಟ್ ಮಾಡ್ತಾ ಇದೀಯಾ. ನಾನ್ ಕಾರ್ ತಗೊಳ್ಳಿ ನೋಡುವಂತೆ ಅದು ಹೋಗಿಲ್ಲ ಕಣಪ್ಪ. ಅದು ಡೋರ್ ಬಿದ್ದಿಲ್ಲ ಕಣಪ್ಪ. ನೀವು ಇಷ್ಟು ಬೆಳಗಿಂದ ತೆಗಿದಿರ ಡೋರ್ ಹಾಕೋದ್ ಕಲಿಲ್ಲಪ್ಪ ನೀವು ಅಷ್ಟೇ. ಜೋರಾಗಿ ಹಾಕಿದ್ರೆ ಇದಾಗ್ತದಲ್ಲ. ಇನ್ನೂ ಬಿದ್ದಿಲ್ಲ. ಯಾರ್ದು ಡೋರ್ ಬಿದ್ದಿಲ್ಲ ನಿಂದೇನೆ. ನಡಿ ಹಾಕಂತೀನಿ ನಡಿ. ಅಪ್ಪ ಇವಾಗ ಎಲ್ಲಿ ಓದ್ತಾ ಇರೋದಪ್ಪ. ಮುಳ್ಕುಂಟೆ. ನಿಮ್ ಏನಾಗಬೇಕು ನಿಮ್ಮ ಇದ ಏನಾಗಬೇಕು ಅವರು ಬಾಮೈದ್ ನೆಂಟಿ. ನನಗೆ ಅತ್ತೆ ಮಾವ ನಮ್ಮ ಮಾವ ಎಲ್ಲಿ ಬಿದ್ದವನು ಅಡ್ರೆಸ್ ಇಲ್ದಂಗೆ ಗೊತ್ತಾ. ಮನೆ ಎಲ್ಲಿಂದ ಗೊತ್ತಾ ಫಸ್ಟು ಇದೇ ಮುಳ್ಕುಂಟೆ ಗೈಸ್. ಮುಳ್ಕುಂಟೆ ನಮ್ಮ ವಿಡಿಯೋ ಮುಳ್ಕುಂಟೆ ಯಾರು ನೋಡ್ತೀರಾ ಕಮೆಂಟ್ ಮಾಡ್ರಿ. ನೋಡಪ್ಪ ಯಾವ್ದಪ್ಪ ಮನೆ ಯಾವ ದಿಕ್ಕಪ್ಪ ಯಾವ ಮೂಲೆನಪ್ಪ ಅದು ಎಷ್ಟೆಷ್ಟು ಇಲ್ಲ ರಿಲೇಟಿವ್ಸ್ ಮನೆ. ಅಯ್ಯ ಕಿವಿಗೆ ನೋಡ್ಬೇಕಾರೆ ಅಯ್ಯೋ ಸಲಿ ಹೇಳ್ತೀರ ಮತ್ತೆ ಪದೇ ಇದೇ ಮಾಡ್ತೀರಪ್ಪ. ಯಾವ್ದು ಮನೆ ಇದೇ ಮನೆನಾ ಯಾವ್ದಪ್ಪ ಅದೇ ಕಳ್ಳ ಮನೆನೇ ಅದೇನಾ ಹೊಸಕೋದವ್ರ ಮನೆ. ಮತ್ತೆ ಈಗ ಅಲ್ಲೇ ಮುಗಿಸೋದು ಕಾರ ಕೊಡಿ ಇದೇನಾ ಮನೆ. ಯಾರ ಬೇರೆ ಕಡೆ ನಿಂತಿರೋದು ಇಲ್ಲಿ ಮನೆ ಬೀಗ ಹಾಕ ಮತ್ತೀಗ ಇಲ್ಲ ಇವ್ರ ತರ ನಡಿ ಯಾರ್ದಲ್ಲ ಅಲ್ಲ ಕಣಿ ಆಗೋ ಯಾವಲ್ಲ 3-4 ಸಲ ಬಂದಿರ್ತೇನೆ ಎಂಟ್ರಿಗಳು ಮನೆಗೆ ಒಂದು ಗೊತ್ತಿಲ್ಲ ಕಣ್ರಿ. ಕೂತಿದ್ ನಾವು ಫೋನ್ ಮಾಡು ಇರಲ್ಲ ಇದೇ ಇರ್ಬೇಕಲೇ. ಯಾವ್ದ ಮಾಳಿಗೆ ಮನೆ ಅಂದ್ರಲ್ಲ ನೀವು. ಈ ಮನೆ ಅಲ್ಲ ಕಣಿ ಫೋನ್ ಮಾಡುವ ಇದಲ್ಲ. ಅದೇ ತರ ಸೇಮ್ ಇನ್ನೊಂದ್ ಮನೆ ಅಲ್ಲೇ ಇಲ್ವಾ ಇಲ್ಲಿ ಕೂತಿದ್ದೆ ಅಂತ ಅಪ್ಪ ಹೇಳ್ತದೆ. ಅಯ್ಯೋ ನಮ್ದು ಎಂಟ್ರಿಗಳು ಮನೆ ಇವ್ರಿಗೆ ಗೊತ್ತಿಲ್ಲ. ಪ್ರತಿಯೊಂದು ಮನೆಗೂ ಕೇಳ್ಕೊಂಡು ಹೋಗಿದಾಯ್ತು. ಈಗ ಯಾವ್ದು ಬಂದಿರೋದು ಹೇಳು. ಅವ್ರ ಹೆಸರೇನು ಭಾಗ್ಯ. ಅವ ಅಕ್ಕನ್ ಕೇಳು. ಅಕ್ಕ ಮುಂತಕ ಭಾಗ್ಯ ಅನ್ನೋರ್ ಮನೆ ಎಲ್ಲಕ್ಕ ಅಕ್ಕ ಒಂದಷ್ಟು ಮ್ಯಾಕೆ ಸಾಕೋರಲ್ಲ. ಅವ್ರ ಊರ ಯಾವ್ದು ನಾರ್ಸಂದ್ರದಿಂದ ಬಂದಿರೋದು. ಸ್ವಂತವ್ರು ನಾರ್ಸಂದ್ರನ ಅಲ್ಲ ಇದೇ ಊರಲ್ಲ ಮುಂದಕ್ಕೆ ಇದೀರಾ ಇನ್ನ ಮ್ಯಾಗಡೆ ಈ ಕಡೆಯಿಂದ ಇನ್ನ ಮುಂದೆ ರೈಟ್ ಸೈಡಾ ಇನ್ನ ಮುಂದಕ್ಕೆ ಟಾರ್ ರೋಡ್ ಮಗ್ಲಾಗೇನಾ ಈ ಟಾರ್ ರೋಡ್ ಪಕ್ಕದಾಗೇನಾ. ಸರಿ ಆಯ್ತಕ್ಕ ಥ್ಯಾಂಕ್ಸ್ ಅಕ್ಕ. ಇದೀರಾ ಕಣ್ರಿ ಗಂಡ ಏನ್ರಿ ಇದೀರಾ. ಊರೊಳಗೆ ಕಣಪ್ಪ ಊರ್ ಹಾಸ್ಕಿರೋದ ನಡಿಯಪ್ಪ. ನಾವ್ ಈ ಕಡೆಯಿಂದ ಬಂದಿಲ್ಲ ಆ ಕಡೆಯಿಂದ ಬರುವ ಸಿಗೋದಲ್ಲ. ಅಲ್ಲಿ ಲೆಫ್ಟ್ ರೈಟ್ ಕ ಒಂದು ಗೊತ್ತಿಲ್ಲ. ಹಂಗೆ ಕಳ್ಳ ಮನೆ ಇರೋದದು. ನೋಡಿ ಗಾಯ್ಸ್ ಇಂಥವ್ರನ್ನ ಕರ್ಕೊಂಡು ಇಡೀ ಊರು ಸುತ್ತಾ ಇದೀನಿ. ನಮ್ ನೆಂಟ್ರುಗಳು ಮನೆ ಇಲ್ಲದಂತ ಗೊತ್ತಿಲ್ಲ. ರಕ್ತ ಸಂಬಂಧಿಗಳು ಹೇಳ್ಕಣಕ್ಕೆ ಹಳೆ ಮನೆ ಇದೆ ಪಾಪ ಇದೇ ಊರ್ ಮಗ್ಳು ಇಲ್ಲಿ ಇಲ್ಲಪ್ಪ ಆಗಲಪ್ಪ ನೋಡಲಿ. ಓಹೋ ಬಾಕ್ಳಗೆಲ್ಲ ಸೈನ್ಯಗಳವೆ ಮೇಕೆಗಳು ಫೋನ್ ನೋಡ್ಕೊಂಡು ನಿನ್ನಂಗೆನೆ ಮಹಾರಾಣಿ ಕೂತಂಗಿ. ಇವತ್ತೇ ಫಸ್ಟ್ ಟೈಮ್ ಹೋಗ್ತಾರೆ ನಮ್ಮ ಅತ್ತೆ ಮನೆಗೆ. ನೋಡೋಣ ಮತ್ತೆ ಏನ್ ಕೊಡ್ತಾಳೆ ಅಂತ. ಮೇಕೆ ಹಾಲು ಕೊಡ್ಕೊಂಡು ಬರೋಳಿ ಅಂತೇಳಿ ಇವಾಗ ಒಳ್ಳೆ ಕತೆ ಕಣ್ರಿ. ನಾನು ಇವ್ರನ್ನ ಕಟ್ಕೊಂಡು ಸುತ್ತಿಸ್ತಿದ್ದೀನಿ. ಓ ತೋರಿಸಿದಿ ಬಾರಪ್ಪ ನೋಡಿದೀನಿ ಚೆನ್ನಾಗಿ ತೋರಿಸಿದ ನೀನ್ ತೋರಿಸಿರೋದು ಇನ್ನೇ ಯಾಕೋ ತೆಗಿ ನೋಡೋಣ ಹೇಳ್ಕೊಟ್ಟಿರೋ ಡಿಕ್ಕಿ ಹೆಂಗ್ ತೆಗಿತೀವಿ. ಒಳಗಡೆ ಇರೋದು ನಾವು ಈ ರಬ್ಬರ್ ಇದ್ದಂಗೆ ಅದೇ ಅದನ್ನು ಅದುಮ್ಲಾರ್ದಲ್ಲ ಒಳ್ಳೆ. ಒಂಚೂರು ಲೈಟ್ ಜಾಸ್ತಿ ಹಾಕ್ಬೇಕು. ಅದೇ ಎದೊಳಗೆ ಟೈಮ್ ಆಯ್ತದೆ ನಿಜವಾಗ್ಲೂ. ಇನ್ನೇ ಆವಾಜಿನ ಇದೇನು ಅಂತ ಇರೋದು. ಮದ್ವೆ ಆಗಿರೋ ಕೊಡ್ಬೋದ ಮದ್ವೆ ಆಗದೇ ಇರೋದು.
ನಾಳೆ ಆಗೋಯ್ತು, ಒಂದ್ ದಿವಸ ಕೊಟ್ಬಿಡ್ರಿ ನೀವು. ಯಾರು ನಾನು ನಾಳೆ ಒಂದಿವ್ಸ ಕೊಡ್ತೀನಿ, ಆಮೇಲೆ ನೀನು ಇದ್ದು ನೀರು ಕುತ್ಕೊ. ಅವಳು ಇಲ್ಲೂ ಕಿತ್ತಾಡ್ತಾರೆ ಮಂದಿ. ಏನ್ ಕಣಮ್ಮ ಅವರು ಏನ್ ಹಿಂಗೆ ಕಿತ್ತಾಡ್ತಾರೆ ಅಂತ. ಏನಕ್ಕೆ ಯಾರು ಕಿತ್ತಾಡೋದು? ಬಾಳಿ ಬನ್ನಿ. ಗೈಸ್ ಇದು ಬಿಟ್ಟು ಇನ್ನೂ 3 ಹೋಗ್ಬೇಕು. ಅಲ್ಲಿ ಟೈಮ್ 6 ಗಂಟೆ ಆಯಿತು. ಕರೆಕ್ಟಾಗಿ 6 ಗಂಟೆ 5 ನಿಮಿಷ. ಓದೋದವೆಲ್ಲ ಒಂದು ಅರ್ಧ ಗಂಟೆ ಏನಾದರೂ ಟೈಮ್ ವೇಸ್ಟ್ ಆಗ್ತದೆ. ವೇಸ್ಟ್ ಅಲ್ಲ, ಅರ್ಧ ಗಂಟೆ ಇರಲೇಬೇಕು. ಹೋಗಿದ ತಕ್ಷಣ ಕೊಟ್ಟು ಬರೋಕ್ಕಲ್ವಲ್ಲ, ಆ ಥರ ಪರಿಸ್ಥಿತಿ. ಬಾಯ್ 3 ದಿವಸ ಮುಂಚೆನೇ ಬರಬೇಕು. ಬಾಯ್ ಬಾಯ್. ಅರ್ಸಮ್ಮ ಅಂದ್ರೆ ಇದೇನಾ ಇವ್ರೇನಾ? ನಿಮ್ಮ ಮನೆಗೆ ಮೇಕೆಗಳು ಸಾಕಿದಾರಲ್ಲ, ಸ್ವಲ್ಪ ಇನ್ಸ್ಪೆಕ್ಷನ್ ಮಾಡ್ಬೇಕಾಯ್ತು. ಮಾಡ್ಬೋದಾ? ಈ ಮೇಕೆಗಳು ಸಾಕಿದಿರಲ್ಲ, ಇದೆಲ್ಲ ಕೌಂಟ್ ತಗೊಂಬೇಕಾಯ್ತು ನಾವು. ನಾನು ಮ್ಯಾಕೆ ಇನ್ಸ್ಪೆಕ್ಷನ್ ಮಾಡ್ಬೇಕು ಅಂತ. ಅಲ್ಲ, ಮ್ಯಾಕೆ ಇನ್ಸ್ಪೆಕ್ಷನ್ ಮಾಡ್ತೀವಿ ಅಂತಂದ್ರೆ ಯಾರು ನೋಡ್ತೀವಿ ಅನ್ನ. ಇದೇ ಮನೆ, ಮತ್ತೆ ಯಾವ್ದೋ ಬೇರೆ ಮನೆ ಹೋಗ್ತಿದ್ಯಲ್ಲಮ್ಮ. ಒಂದ್ ದಿಸ್ಕೋ ಕರ್ಕೊಂಬರ್ಲಿಲ್ಲ ನಿಮ್ಮ ಊರುಗಳಿಗೆಲ್ಲ. ಇವಾಗ ಬಂದಿದ್ದು ಹುಡಿಕೊಂಡು 23 ವರ್ಷಕ್ಕೆ ಇವತ್ತು ಬಂದಿದ್ದೀನಿ ನಿಮ್ಮ ಮನೆಗೆ. ಅಪ್ಪ ನೀನು ಇದೇ ಹೋಗಿ ನಾ ಬಂದಿದ್ದು. ಗೈಸ್ ಇವಾಗ ಬಂದರೆ ಆಂಟಿನ ದೊಡ್ಡಮ್ಮ ಆಗಬೇಕು. ದೊಡ್ಡಮ್ಮನ ದೊಡ್ಡಮ್ಮನ ಅತ್ತೇನ ಏನು ಗೊತ್ತಾಗ್ತಿವಲ್ಲಪ್ಪ. ನಮ್ಮ ಅಮ್ಮನ ಚಿಕ್ಕಪ್ಪ ಅವರಲ್ಲ, ನಮ್ಮ ಅಮ್ಮನ ಚಿಕ್ಕಪ್ಪನ ಮಗಳು. ಅತ್ತೆ ಆಗಬೇಕು ಅನ್ಸ್ತು ನನ್ನ ಪ್ರಕಾರ. ಅತ್ತೇನ ದೊಡ್ಡಮ್ಮನ ಸೊ ಏನೋ ಒಂದು ಆಗಬೇಕು. ಇಲ್ಲಿ ಮುಗಿಸ್ಕೊಂಡು ನೆಕ್ಸ್ಟ್ ಶಿವಗಂಗೆ ಮುಗಿಸ್ಕೊಂಡು ದಾವಸ್ಪೇಟೆ ಮುಗಿಸ್ಕೊಂಡು ಮನೆಗೆ ಹೋಗ್ಬೇಕು. ಟೈಮ್ ಅಲ್ಲೇ ಕರೆಕ್ಟಾಗಿ 7 ಗಂಟೆ 7 ಕಾಲ ಆಯಿತು. ಯಾರು ಮೇಕೆ ಬಗ್ಗೆ ಕೇಳ್ರಿ, ಏನು ಹೇಳೋಕೋಬೇಡ. ಆಮೇಲೆ ಡಾಕ್ಟ್ರ ಅಂತ ಕೇಳು ಫಸ್ಟು. ಯಾರನ್ನ ಬಿಡಿ ಟೆಸ್ಟ್ ಮಾಡ್ಕೊಂಬತ್ತೀನಿ ಅಂತ ಟೆಂಪ ತಂದ್ಕೊಂಡು ಟೆಸ್ಟ್ ಮಾಡ್ಕೊಂಬತ್ತೀನಿ ಟೆಂಪ ತುಂಬ್ರಿ ಆಮೇಲೆ ತುಂಬ್ಕಿಂಗ್ ಕಳಿಸ್ಬಿಟ್ಟು ಆಮೇಲೆ ಬರೋಣ ಅತ್ತೆ. ದೊಡ್ಡಮ್ಮ ಬರೋಣ. ಬಾಯ್ 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 ಬಾಯ್. ನೆಕ್ಸ್ಟು ಡ್ಯಾಡಿ, ವೇರ್ ಇಸ್ ನೆಕ್ಸ್ಟ್ ಸ್ಟಾಪ್? ಶಿವಗಂಗೆ. ಟರ್ನ್ ಆನ್ ಮ್ಯಾಪ್ ಟು ಶಿವಗಂಗೆ. ಇದೇ ಬಾಳಾಗೋಯ್ತು ನನ್ನ ಸಿರಿ. ಆಗಳ ಓದಬೇಕಪ್ಪ. ನೀನ್ ಓದೋದಾದ್ರೆ 1 ಗಂಟೆ ಮಾಡ್ರೆ ಏನ್ ಮಾಡ್ತೀವಿ? ಅಪ್ರೂಪ್ ಬಂದಿ ಸಂಬಂಧಿಕರುಗಳು ಅವ್ರು ಬೇಜಾರು ಮಾಡ್ಕೊಂತಾರೆ. ಟೀ ಕುಡಿತಾನೆ ಇರೋ ನೀನು ಇವತ್ತು. ಅಯ್ಯೋ ನನ್ ಕತೆ ಏನ್ ಹೇಳ್ತೀಯ? ಅಲ್ಲ ಒಂದ್ ಪಕ್ಷ ನೀರ್ ಕುಡ್ಬಿಡು. ನೀರಾದ್ರೂ ಕುಡಿತೀವಿ, ಅದಕ್ಕೊಂದು ತೃಪ್ತಿ ಇರ್ತದೆ. ಈ ಟೀ ಜ್ಯೂಸು ಎಷ್ಟು ಕೆಮಿಕಲ್ ಗೊತ್ತನಮ್ಮ. ಅದು 7up ಫಾಂಟ್ ಆ ಕಲರ್ ನೋಡ್ರೆ ಭಯ ಆಯ್ತು ನನಗೆ. ಗೈಸ್ ನಮ್ಮ ಅಮ್ಮ ಇಲ್ಲಿಗೆ ಫಿಕ್ಸ್ ಆಗ್ಬೇಕಾಯ್ತು. ಇನ್ನೊಂದು ವಿಚಾರ, ನಮ್ಮ ಅಮ್ಮ ಫಿಕ್ಸ್ ಆಗ್ಬೇಕಾಯ್ತು ಇಲ್ಲಿಗೆ. ಕಾಡ್ ಕೊಂಪೆ ಇದು ಅಂದ್ರೆ ಊರೆಲ್ಲ ಓಡಾಟ ರೋಡ್ ಹಿಂಗೈತೆ. ರೋಡ್ ಚೆನ್ನಾಗಿಲ್ಲ. ಒಂದು 5 ಕಿಲೋಮೀಟರ್ ಇದೇ ಥರ ರೋಡ್ ಐತೆ. ಇವೆಲ್ಲ ಗುಂಡಿಗೆ ಹೋದ್ರೆ ಮಳೆ ಹೋಯ್ತು ಅಂದ್ರೆ ಇಲ್ಲಿ ಬಸ್ಸಿಗೆ ಅಪ್ಪ ನೆನ್ಸ್ಕೊಂಡ್ರೆ ಭಯ ಆಗ್ತದೆ. ನಮ್ಮ ಅಮ್ಮಂಗೆ ಫಸ್ಟು ಬಂದು ನೋಡ್ಕೊಂಡಿರಂತ ಇವರು. ಫಸ್ಟು ನಮ್ಮ ಅಪ್ಪ ನೋಡ್ಕೊಂಡಿದ್ದಂತೆ ನಮ್ಮ ಅಮ್ಮನ್ನ. ಅಂದ್ರೆ ನಮ್ಮ ಅಪ್ಪ ನೋಡ್ಕೊಂಡಿಲ್ಲ, ಮುಂಚೆ ಲೈನ್ ಹೊಡಿತಾಯಿತ್ತು. ಮದುವೆ ಮಾಡಕ್ಕೆ ಫಿಕ್ಸ್ ಮಾಡ್ಬೇಕಾದ್ರೆ ಇವರು ಬಂದು ನೋಡ್ಕೊಂಡಿರಂತೆ. ಇವಾಗ ಅಕ್ಕ ಮದುವೆ ಆಗೈತಲ್ಲ ಅವರು. ಆಮೇಲೆ ನಮ್ಮ ತಾತಪ್ಪ ಇಲ್ಲ ನಮ್ಮ ನಮ್ಮ ಮಗ್ಳನ್ನ ಕೊಟ್ಬಿಟ್ಟಿನಿ ಗಂಗಬೇರಪ್ಪಂಗೆ ಅಂತ ಅಂದಮೇಲೆ ಕ್ಯಾನ್ಸಲ್ ಆಗಿ ಪಾಪ ಈ ಅಕ್ಕನ ಕಟ್ಕೊಂಡಿರೋದು ಅವರು ಯಜಮಾನ್ರು. ಇಲ್ಲಾಂದ್ರೆ ನಮ್ಮ ಅಮ್ಮ ಇಲ್ಲಿಗೆ ಬರ್ಬೇಕಾಯ್ತು, ಸೋಲ್ಡ್ ಔಟ್ ಆಗಿ. ಮೊದಲು ಬದಲಾವಾಯ್ತು. ಏನೋ ಋಣ ಬಂದ. ವಸಂತಮ್ಮನ ಋಣ ಗಂಗಬೇರಪ್ಪನ ಕೈಯಲ್ಲಿ ಇತ್ತು. ಕಂಕಣ ಬಲ ಹಂಗಂತಾರಲ್ಲ ನೋಡಿ, ಉಮಾದೇವಿ ಅವ್ರ ಕಂಕಣ ಬಲ ಅರುಣ್ ಕುಮಾರ್ ಕೈಯಲ್ಲಿ ಕೂತದಲ್ಲ, ಹಂಗೆ ವಸಂತಮ್ಮಂದು ಇದು ಇಲ್ಲಿ ಇತ್ತು. ಎಲ್ಲ ಕಷ್ಟನೇ ಬೀಳ್ತಾರೆ ಕಣಮ್ಮ. ನೀನು ಕಷ್ಟ ಬಿದ್ದಿದ್ಯಲ್ಲಮ್ಮ. ಕಷ್ಟ ಬಿದ್ರೇನೆ ಇವತ್ತಿನ ಕಾಲ ಜೀವನ. ಗಾಯ್ಸ್ ಇವನ್ ನಾನ್ ಸ್ಟಾಪ್ ಶಿವಗಂಗೆ. ತೆಗಿಯಮ್ಮ. ಐಸ್ ಒಬ್ರು ಪಾಪ ಅಜ್ಜಿ ಕತ್ಲು ಡ್ರಾಪ್ ಹಾಕಿದ್ರು. ಅದ್ ಕಣ್ಕಣ ಲೈಟ್ ಹಾಕಿ ತೆಗಿಯಮ್ಮ. ಅಜ್ಜಿ ನಮಗೆಲ್ಲ ರೂಟ್ ಗೊತ್ತಿಲ್ಲ, ನೀವೇ ಹೇಳ್ಬೇಕು. ಹಂಗಾರ್ ಬರ್ರಿ ನಿಮ್ಮೂರ್ ಯಾವ್ದಂತ ನೀವೇ ಗುರ್ತಿಡಿಬೇಕು. ಚಿಕ್ಕಮಸ್ಕಲ್ಲು ನಾಗನಹಳ್ಳಿ ಕಣ್ಣೂರ್ಪಾಳ್ಯದ ಮೇಲೆ ಹೋಗ್ಬೇಕು. ಶಿವಗಂಗೆ ನಾವು ಹೋಗ್ಬೇಕಾಗಿರೋದು. ಹತ್ರ ಹಂಗಾರೆ ನಾವು ಶಿವಗಂಗೆ ಅಲ್ಲ, ಕಣ್ಣೂರ್ಪಾಳ್ಯ ನಾವ್ ಹೇಳ್ಕೊತೀವಿ. ಅಲ್ಲ ಆಯ್ತು, ಯಾವ್ದೋ ಒಂದು ಊರು ಕಟ್ಕೊಂಡಿರಂತೆ. ಅದೇ ಅಲ್ಲೇ ಹೋಗವ. ಹತ್ರ ಆಯ್ತು. ಚಿಕ್ಕಮಸ್ಕಲ್ ರೂಟ್ ಏಕ ಅಲ್ಲೇ. ಬೆಳಗ್ಗೆ ಯಾರನ್ನ ಹಿಂಗೆ ಬಿಟ್ವಾ? ಇಲ್ಲ ಯಪ್ಪ, ನಿಮ್ಮನ್ ಕಾಳಂತ್ಯಾಸಿಗೆ ಬಿಡ್ತೀರಾ? ಅಲ್ಲ ನಾವು ಒಬ್ರು ಹಿಂಗೆ ಎತ್ತಿಸ್ಕೊಂಡು ನಿಮ್ ತರ ಅವ್ರು ಅಜ್ಜಿದಿರು. ಅವ್ರು ಎಲ್ಲಿ ಎಳಿಬೇಕಾಯ್ತು? ಕಾರ ಜುಮ್ ಅಂತ ಓದ್ಕೊಂಡ್ಬಿಟ್ರೆ ನಾನು ಹೋಗ್ಬಿಟ್ಟಿನಿ ಸಿಕ್ಕಾಪಟ್ಟೆ ದೂರಕ್ಕೆ. ದೂರ ಏನಿಲ್ಲ, ಹಿಂಗೆ ನಮ್ ಕಣ್ಣೂರ್ಪಾಳ್ಯದ ಮೇಲೆ ಏಕ ಒಂದೇ ರೋಡೆ. ಚಿಕ್ಕಮಸ್ಕಲ್ ಊರೊಳಗಾಸೆ ಹೋಯ್ತು. ಅವರು ನಿಮ್ಮಂಗ್ ಓದಿಲ್ಲ. ಗೊತ್ತೀರಾ? ಅಕ್ಕತಪ್ಪ ಯಾಕೋ ಜೋರಾಗಿ ನಾ ಬಿದ್ದಿಲ್ಲ.
ಹಿಂಗೆ ಒಂದೇ ರೋಡ್ ಕಲ್ಲಾಕ ಹಾಕು ಹಾಕು ಜೋರಾಗಿ ಹಂಗೆ ವೆರಿ ಗುಡ್ ಅಷ್ಟೇ ಡೋರ್ ಹಾಕೋದು ಕಲ್ತ್ಕೊಂಡ ಅಜ್ಜಿ ಭಯ ಮಾಡ್ಬಿಡು ಬಾಯ್ ಕಣಜ್ಜಿ ಅಜ್ಜಿ 3 ಜನ ಹೆಣ್ಮಕ್ಳು 3 ಜನಕ್ಕೆ ಮದುವೆ ಮಾಡೋದಂತೆ 3 ಜನ ಹೆಂಗ 20 ರೂಪಾಯಿ 30 ರೂಪಾಯಿ ಆಟೋದಕ್ಕೆ ಚಾರ್ಜ್ ಉಳಿಸ್ತಾ ಅಜ್ಜಿಗೆ ಬರೋದಿಲ್ವಲ್ಲ ಅಷ್ಟೊಂದು ಪಾಪ ಇಷ್ಟೊತ್ತಿನಾಗ ಅದಕ್ಕೆ ನಿಲ್ಸಿದ್ದು ಕತ್ಲಾಗೆ ಈ ಥರ ನಮ್ಮ ಹಳ್ಳಿ ಕಡೆ ಯಾರು ಮೋಸ ಮಾಡೋದು ಬಿಟ್ರೆ ಇನ್ನು ಕಳ್ಳನ ಮಕ್ಕಳು ನೋಡ್ತೀನಿ ಗೊತ್ತಾಗೋದಿದೆ ಕಳ್ಳರು ಮೋಸ ಮಾಡೋರಿಲ್ಲ ಏನಪ್ಪ ಗೊತ್ತೇನಪ್ಪ ರೋಡು ಶಿವಗಂಗೆ ಬೆಟ್ಟಕ್ಕೊಂದು ಕೈ ಮುಕ್ಕಣಮ್ಮ ಕಾರ್ ಹೋಗಲ್ಲ ಕುಟಲ್ ಕೆಲಸ ಇವಾಗ ಇಲ್ಲೇ ಒಳಕೊಂಡು ನಡಿಯಲಿ ಅಲ್ಲಿ ಹೋದಾಗ ನಮ್ಮ ಕಾರಲ್ಲಿ ಮಂಟಪ ಆರ್ಚ್ ಒಳಗಡೆ ಅಲ್ಲಿಂದ ಹೋಗಂಗಿಲ್ಲ ಕಣ ಇಲ್ಲೆಲ್ಲ ಇಲ್ಲೇ ಅವ್ರಿ ಶಿವಗಂಗೆ ರಿಲೇಟಿವ್ಸ್ ಕೊಟ್ಟಿದ್ದಾಯ್ತು ನೆಕ್ಸ್ಟು ದಾವಸ್ಪೇಟೆ ಮುಗಿಸ್ಕೊಂಡು ಹೋಗ್ಬೇಕು 8:30 ಆಯಿತು ಆಯ್ತಾ ಅಮ್ಮ ಆ ಹೋಗ್ಕೋರು ಇಬ್ರಿಗೂ ಎರಡು ಮನೆಗೆ ಎರಡು ಕೊಟ್ಬಿಡು ಅಜ್ಜಿ ಬರೋಣ ಅಜ್ಜಿ ಹಾಂ ಭಾನುವಾರನೇ ಬಂದ್ಬಿಡ್ಬೇಕು ಸೀದಾ ಮನೆಗೆ ಬಂದ್ಬಿಡ್ರಿ ಹೋಗಿ ಸುತ್ತಾ ಇರೋದು ನೀನು ಮುಂದೆ ಹೋದಾಗ ಹಿಂದೆ ಬರುವೆ ಅಂತ ಹುಡುಗಿಯಿಂದ ಹೋಗ್ಬೇಕಾಯ್ತು ನಾನು ಹಿಂದೆ ಬದಾಯ್ತೀನಿ ಅಪ್ಪನಿಂದೆ ಹುಡುಗಿಂದೇನಾ ತಂಗಿ ಮದುವೆ ಮಾಡಿಲ್ಲ ನಾವು ಆಗಲಿ ಬೋಳಿ ಮಗನೇ ಅಂತಿಲ್ವಾ ಅಕ್ಕ ನೀರು ದಯವಿಟ್ಟು ನೀರು ಜ್ಯೂಸ್ ಏನು ಬೇಡ ಅಕ್ಕ ಬೇಜಾರು ಮಾಡ್ಕೊಂಬೇಡ್ರಿ ಅಕ್ಕ ದೇವರನೇ ಬೇಡ ಅಕ್ಕ ಪ್ಲೀಸ್ ಅಕ್ಕ ನಿಜವಾಗ್ಲೂ ಬೇಡ ಕಣಕ್ಕ ಅಕ್ಕ ಬೆಳಗಿಂದ 2.5 ಲೀಟರ್ ಜ್ಯೂಸ್ ಹಾಕೊಂಡು ಬರಕ ಹೊಟ್ಟೆ ಒಳಗಡೆ 2.5 ಲೀಟರ್ ಜ್ಯೂಸ್ ಹಾಕೊಂಡಕ್ಕ ಹೊಟ್ಟೆ ಒಳಗಡೆ ಸಾಕು ಸುಮ್ಮನಿರಕ್ಕ ಹಂಗೆಲ್ಲ ಆಗಲ್ಲ ಆಮೇಲೆ ಇನ್ನ ಮಗಳು ಮದುವೆ ಮಾಡಿಲ್ಲ ಆಮೇಲೆ ಮನೆಗೆ ನಿಕೊಂಡರು ಇನ್ನ ಮಗಳು ಮದುವೆ ಮಾಡಿದ ಮನೆಗೆ ನಿಕೊಂಡರು ಅಂದೆ ಆಮೇಲೆ ಅಯ್ಯೋ ಬೆಳಗಿಂದ 1 ಲೀಟರ್ ಅಕ್ಕ ಮಿಸ್ ಮಾಡ್ರೆ ಬರ್ಬೇಕು ಊರಿಗೆ ಬಂದ್ಬಿಟ್ಟು ಡೈರೆಕ್ಟ್ ಗೊತ್ತಾಗಲಿಲ್ಲ ಅಂದ್ರೆ ನಾನೇ ಕರ್ಕೊಂಡು ಹೋಗ್ತೀನಿ ನೀನು ಮುಂದೆ ಹೋಗ್ಬೇಕು ನಮ್ಮ ಅಮ್ಮ ಚಾಪ್ಲಿ ಕಾರಾಗಿ ಬಿಸಾಕ್ಬಿಡೋದು ಎಲ್ಲೆಲ್ಲಿ ಯಾವ ಬಿಸಿ ಯಾವನ್ ಹಾಕಂತೀನಿ ಅಕ್ಕ ನಾವು ಹಂಗೆ ಅನ್ಕೊಂಡಿದ್ದು ಇನ್ನೇ 2 ವರ್ಷ ಮಾಡಲ್ಲ ಅಂತ ಇತ್ತು ನನಗಿನ್ನ ಕ್ಯೂರಿಯಸ್ ಆಗಿ ನನ್ನ ತಂಗಿನೇ ಇದ್ಲಲ್ಲ ಅದಕ್ಕೆ ಮಾಡೋಣ ಅಂತ ಹಂಗೆಲ್ಲ ಏನಿಲ್ಲ ಅಷ್ಟೇ ಅಕ್ಕ ಬನ್ಯಾಕ ಇನ್ನ ದಾವಸ್ಪೇಟೆಗೆ ಹೋಗ್ಬೇಕು ಬೇಜಾರು ಮಾಡ್ಕೊಂಬಿಡ್ರಿ ಶಿವಗಂಗೆಗೆ 3 ತಿಂಗಳಿಗೆ ಒಂದ್ಸರಿ ತಿಂಗ್ಳಿಗೆ ಬರ್ತೀನಿ ಮದ್ವೆ ಆಗ್ಬಿಟ್ರೆ ಬೇಕಾ ತಿಂಗ್ಳಿಗೆ ಒಂದ್ಸರಿ ಬರ್ತೀನಿ ತಂಗಿ ಮದ್ವೆ ಆದ್ಮೇಲೆ ನನ್ನ ಮದ್ವೆ ಆದ್ಮೇಲೆ ಹೋಗಲ್ಲ ಅಕ್ಕ ಪ್ಲೀಸ್ ಬೇಡ ಅಕ್ಕ ಇನ್ನ ದಾವಸ್ಪೇಟೆಗೆ ಹೋಗ್ಬೇಕು ನಾನು ಮಾತು ಕೇಳ್ರಿ ನಾನೇ 8:30 ಆಯ್ತು ಅಕ್ಕ ಪ್ಲೀಸ್ ಅಕ್ಕ ಅಕ್ಕ ಇದಾಗೆ ತಿಂತೀನಿ ಬಿಡೋದು ನಾನು ಅಮ್ಮ ಹಾಂ ಒಂದಾಗೆ ತಿಂತೀವಿ ಪರವಾಗಿಲ್ಲ ನಿಮಗೆ ತಟ್ಟೆ ತೊಳೆ ಕೆಲಸ ಕಮ್ಮಿ ಕೊಡ್ತೀವಿ ಅಕ್ಕ ಎದ್ದೇಬಿಟ್ಟೆ ಬೇಡ ನಿಜವಲ್ಲ ಅಕ್ಕ ಪ್ಲೀಸ್ ಅಕ್ಕ ಬೇಡ ದಯವಿಟ್ಟು ಬೇಡ ಪಲ್ಯ ಹಂಗೆ ತಿನ್ಕೊಂತೀನಿ ಬೇಡ ನಾವು ಅಪ್ಪಂಗೆ ಹಾಕ್ತೀನಿ ಬಿಡ್ರಿ ಹೇಳಪ್ಪ ತಿನ್ನಪ್ಪ ಪಲ್ಯ ಬೇಡ ಅಕ್ಕ ಸುಮ್ಮನೆ ಇನ್ನು 2 ಮನೆಗೆ ಹೋಗ್ಬೇಕಲ್ಲಿ ಮಿಸ್ ಮಾಡ್ದಂಗೆ ಅವರು అంటే ನೀವು ಮಿಸ್ ಮಾಡ್ದಂಗೆ ಬರ್ಬೇಕು ಆಮೇಲೆ ಊಟ ಹಾಕಿದ್ರೆ ನಮ್ಮನೆ ಊಟ ತಿಂದಿಲ್ಲ ಆಮೇಲೆ ಅಷ್ಟೇ ಹುಡುಕಮ್ಮ ಕರ್ಕೊಂಡು ಹೋಗ್ತೀನಿ ನೀವು ವಾಪಸ್ ನಮ್ಮನೆಗೆ ಬಾಯ್ ಬರೋಣ ಎಲ್ಲರಿಗೂ ಅಕ್ಕ ಬಾಯ್ ಚಪಾತಿ ಹಾಕೊಟ್ಟಿಕ್ಕೆ ಬಾಯ್ ಥ್ಯಾಂಕ್ಸ್ ಚಪಾತಿ ಹಾಕೊಟ್ಟಿಕ್ಕೆ ಬಾಯ್ ಗೈಸ್ 8:30 ಆಯ್ತು ಇನ್ನ ದಾವಸ್ಪೇಟೆಗೆ ಹೋಗ್ಬೇಕು ನೋಡ್ರಿ ಟೀ ಕುಡಿಯೋಕೆ ನೀರು ಕುಡಿಯೋಕೆ ಹೋಗಿರೋ ಮನೆಗೆ ಊಟನೇ ಹಾಕೊಟ್ಬಿಟ್ರು ಅಯ್ಯೋ ಮತ್ತೆ ನಾನು ಅರ್ಜೆಂಟ್ ಮಾಡ್ತಾ ಇದ್ದೀನಿ ನಾನೇನೆ ಏನು ಮಾಡ್ತೀರಾ ಮನೆಗೆ ಅಷ್ಟು ಗೊತ್ತವರೇ ಆಗೋತ್ತದೆ ನನ್ನ ತಂಗಿ ಹೆಣ್ಮಕ್ಳು ಇಬ್ಬರೇ ಅವ್ರ ಮನೇಲಿ ಬರೀ ಅಜ್ಜಿ ಇದ್ದೀರ ಅವ್ರಿ ಪರವಾಗಿಲ್ಲ ಇದೆಲ್ಲ ಆ ಥರ ಇರಬೇಕು ಜೀವನದಲ್ಲಿ ನೋಡಿ ಇವಾಗ ತಿಂದ್ವಲ್ಲ ಇವ್ರು ಫಸ್ಟ್ ಟೈಮ್ ಮೀಟು ಇವ್ರು ನಮ್ಮ ಸಂಬಂಧಿಕರು ಅಂದರೆ ಹತ್ರದ್ದು ನಾವು ಹಳೆ ಸಂಬಂಧಿಕರೇನಲ್ಲ ಹೊಸ್ತಾ ಪರಿಚಯ ಆಗಿದ್ದು ಹಣೆ ಮಾಡಿದ ಕೆಲಸ ಇವಾಗ ಡೋರ್ ಬಿದ್ದಿರ ಕಣಮ್ಮ ನಿನ್ ಮೌ ಅದು ಎಷ್ಟು ಸರಿ ಹೇಳ್ಕೊಡ್ತೀನಿ ನಿಂಗೆ ಡೋರ್ ಹಾಕು ಅಂತ ಕರೆಕ್ಟಾಗಿ ಒಂದು ಕಾರ್ ಪಾಸ್ ಆಗ ಅಷ್ಟೇ ಜಾಗ ಮಾಡೋರು ಇಲ್ಲಿ ಒಂದು ಬಸ್ ಪಾಸ್ ಆಗ ಮಾಡ್ಬೇಕಾಯ್ತು ಇನ್ನ ಬಿದ್ದಿಲ್ಲ ತೆಗೆದ್ಬಿಡು ಒಂಚೂರು ಜೋರಾಗಿ ಹಾಕು ಅಯ್ಯ ಇವಾಗ ಬಿತ್ತು ಬಿಡು
ನೆಕ್ಸ್ಟ್ ದಾವಸ್ಪೇಟೆ ಲಾಸ್ಟ್ ದಾವಸ್ಪೇಟೆ ಯಾರಪ್ಪ ಅಂದ್ರೆ ಮೊನ್ನೆ ನಮ್ಮ ಮನೆ ಬಂದಿರಲ್ಲ ನಮ್ಮ ವಿಡಿಯೋ ನೋಡ್ಕೊಂಡ್ ಬಂದಿದ್ರು ಅಂತ ಅಕ್ಕ ಮಂಜುಳಕ್ಕ ಮನೆಗೆ ಹೋಗ್ಬೇಕು ಇವಾಗ ನೆಕ್ಸ್ಟ್ ಈಗ ಮುಗೀತು ಅಂದ್ರೆ ಸೀದಾ ಮನೆ. ಟೈಮ್ ಕರೆಕ್ಟಾಗಿ 9:15 ಸಮಯ. ಹೊಸ ಸಂಬಂಧ, ಹೊಸ ನೆಂಟರು. ಅಮ್ಮ ಅಲ್ಲಿ ಯಾರೋ ಸಂಬಂಧಿಕ ಇವ್ರು ತಗೊಂಡು ಮಾತಾಡ್ತದೆ ಹೋಗಲ್ಲಿ. ಒಂದೇ ದಿವಸ ಮನೆಗೆ ಬಂದಿದ್ದೆ ಅಕ್ಕ. ಮನೆ ಒಳ್ಳೆ ಸಕಾಲಾಗದೆ ಅಕ್ಕ. ಏನು ಬೇಡ ಕಣಕ್ಕ, ಗಂಟ್ಲೆಲ್ಲ ಫುಲ್ ಹಾಳಾಗ್ಬಿಡದೆ. ಮನೆ ಒಳಗೆ ದೊಡ್ಡದ ಕಟ್ಸ್ಕೊಂಡ್ಬಿಟ್ಟಿದ್ದೀರಾ. 50 ಜನ ಬಂದು ಹೊಡಿತಾರೆ ಅಕ್ಕ. ನಿಮ್ದೇನಾ? ಓಹೋ, ಇಲ್ಲೇ ಇದ್ದೀನಲ್ಲ ಎಲ್ಲ ಇಲ್ಲೇ ಅವ್ರೆ. ಅವ್ರು ಇವತ್ತು ಮದ್ವೆಗೆ ಹೋಗ್ತಾವ್ರೆ. ಜಾಸ್ತಿ ಐತೆ ಕಣಕ್ಕ ಜ್ಯೂಸ್ ಇವತ್ತು. ನಾವು ಅಮ್ಮನ ಕೊಟ್ರಿ ಕಾಣ. ಇನ್ನೊಂದು ಲೋಟ ಕೊಟ್ರಿ ಹೇಳ್ತೀನಿ. ಅಣ್ಣನ ಮಗ ದೂರ ಇದೆ, ಆದಷ್ಟು ಟ್ರೈ ಟ್ರೈ ಮಾಡಿ ಆಯ್ತು. ಚಪ್ರದ ಪೂಜೆಗೆ ಬರ್ತೀನಿ. ಆಗಳ ಮದುವೆ ಬರೀ ಅಂದ್ರೆ ಚಪ್ಪಲ್ ಪೂಜೆ ಬರ್ತೀನಿ ಅಂತಾರಲ್ಲ ಅಕ್ಕ. ಅಂಕಲಿಗೆ ಮಾತ್ರ ಸಾಕು. ಏನಕ್ಕ ನೀವು ಇಷ್ಟೊಂದೆಲ್ಲ ಹಾಕ್ಬಿಟ್ರಲ್ಲಕ್ಕ ನಮ್ಗೆ. ಓಹೋ ಹಂಗೆ. ಒಳ್ಳೆ ಫ್ರೆಂಡ್ಸ್. ಆ ತರ ಫ್ರೆಂಡ್ಸ್ ನ ಸಿಗಕ್ ಅದೃಷ್ಟ ಮಾಡಿ. ಹೆಂಗ ಬಂದು ಮಾಡ್ತಾರಲ್ಲ ಅಕ್ಕ, ಬೇಜಾರು ಮಾಡ್ಕೊಂಡಾಗಿ. ನಾವ್ ಕೇಳಿ ಅಂತ ಇಲ್ಲೇ ನೋಡ್ತಾರೆ. ಏನೋ ಹೇಳ್ದೆ ಇನ್ನೊಂದ್ಸರಿ ಹೇಳಿ. ಹಂಗ ಕರ್ಕೊಂಬಂದ್ಬಿಟ್ಟು ನೆಕ್ಸ್ಟ್ ಟೈಮ್ ಇನ್ನೂ ಬರ್ತಿರಲ್ಲ ಮದ್ವೆಗೆ ಎಲ್ಲರೂ ಮೀಟ್ ಮಾಡ್ಸೋಣ. ಇನ್ ಗೆಟ್ ಟುಗೆದರ್ ಮಾಡೋಣ ಬನ್ನಿ. ಫ್ಯಾಮಿಲಿ ತರ ಫ್ಯಾಮಿಲಿ ಆಗಿತ್ತು ಬಂದಿದ್ದು. ಫ್ಯಾಮಿಲಿ ಆಗಿತ್ತು ಹುಡುಕೊಂಡ್ ಬಂದಿದ್ದು. ಸರಿ ಬರ್ತೀನಿ, ಬಾಯ್. ಮಗ ಅಪ್ಪಿ ಇವರು ಇದ್ರೆ ಎಲ್ಲರೂ ಕರ್ಕೊಂಡ್ಬೇಕು ಮಕ್ಳನ್ನೆಲ್ಲ ಮದ್ವೆಗೆ. ಅವತ್ತು ಇನ್ನೂ ಇಬ್ರು ಬಂದಿದ್ರು, ಚಿಕ್ಕ ಹೆಣ್ಪಾಪು. ಹೌದಾ? ಬಟ್ ನೀವ್ ಇನ್ನೊಂದ್ಸತಿ ಬರ್ಬೇಕು. ಇನ್ನೊಂದ್ಸಲ ಪದೇ ಬರ್ತೈತೆ ಬಿಡ್ರಿ. ನಮ್ಮ ಮನೆಗೆ ಈವ್ನಿಂಗ್ ವರ್ಗು ಭಾನುವಾರ ನಾನ್ ವೆಜ್ ಮಾಡ್ದ ಮಾತಾ ಕರೀರಿ. ನೀವು ನಾನ್ ವೆಜ್ ಅವ್ರೆ ತಾನೇ? ಹಂಗಾರೆ ಇಲ್ಲ 10 ಕಿಲೋಮೀಟ್ರು ಗಾಡಿ ಎತ್ಕೊಂಡ್ ಬರ್ತೀನಿ. ಹಂಗೆಲ್ಲ ಬೇಜಾರು ಮಾಡ್ಕೊಳಲ್ಲ ನಾನು ಊಟಕ್ಕೆಲ್ಲ. ಹಾ ಲ್ಯಾಟ್ರಿ ನಮ್ಮೂರ ಕ್ಲೀನ್ ಮಾಡ್ಸ್ಕೊಂಡೆ ತಗೊಂಡ್ಬಿಡ್ತೀನಿ ಬಿಡ್ರಿ. ಹಂಗಾರೆ ಇಷ್ಟ ಹೇಳಲ್ಲ ಸಾಕು ಬಿಡಕ್ಕ, ಮದುವೆ ಒಂದಾಗ್ಲಿ. ಬಾಯ್ ಎಲ್ರಿಗೂ ಬಾಯ್. ಗಾಯ್ಸ್ ಕೊನೆಗೆಲ್ಲ ಮುಗೀತು. ಲಾಸ್ಟ್ ಇವಾಗ ಮನೆಗೆ ಕೊಟ್ಟಿದ್ದೀವಿ. ಅಕ್ಕ ನೋಡಿತಿರಲ್ಲ ಲಾಸ್ಟ್ ರೀಸೆಂಟ್ ಒಳಗಲ್ಲಿ ಮಂಜುಳಾ ಅಕ್ಕ ಅಂತ ನಮ್ಮ ವಿಡಿಯೋ ನೋಡ್ಕೊಂಡು ಪರಿಚಯ ಆದವರು, ಸಿಕ್ಕಾಪಟ್ಟೆ ಕ್ಲೋಸ್ ಆಗೋದ್ರು. ಅವ್ರು ಎಂಥದ್ದು ಒಂದು ಜ್ಯೂಸ್ ಕೊಟ್ಟರು ಮಾತ್ರ ಸಾಕಾಗಿತ್ತು. ಅವನಪ್ಪ ನಿಂಬೆಹಣ್ಣು ಉಪ್ಪು ಹುಳಿ ನಿಂಬೆಹಣ್ಣು ಜ್ಯೂಸೇನೆ ಸಾಕಾಗಿತ್ತು. ಫೋನ್ ಮಾಡಿ ತಿಳ್ಕೊಂತೀನಿ, ನಿಮ್ಗೂ ಹೇಳ್ಕೊಡ್ತೀನಿ ಹೆಂಗೆ ಅಂತ. ಜ್ಯೂಸ್ ಮಾತ್ರ ಸಾಕಾಗಿತ್ತು. ನೆಂಟರುಗಳು ಬಂದು ಕೊಟ್ಟರೆ ಫಿದಾ ಹೋದ್ರೆ. ಇಷ್ಟು ಜ್ಯೂಸ್ ಕೊಡದೆ ಪಾಯಿಂಟ್ ಆಫ್ ಪೆಪ್ಸಿ ಮುಂದೆ ಇದ್ರ ಮುಂದೆ ಯಾವುದೂ ಇಲ್ಲ. ಸಾಕಾಗಿತ್ತು ಮಾತ್ರ. ನಾನು ಬೇರೆ ಅರ್ಧ ಲೋಟ ಚೇಂಜ್ ಮಾಡ್ಕೊಟ್ಬಿಟ್ಟೆ. ಆಮೇಲೆ ಇದು ಕೇಳಕ್ ಬಂದು ಬೇಜಾರಾಗೋಯ್ತು, ಇನ್ನೊಂಚೂರು ಕೊಡ್ರಿ ಅಂತ. ನಾನು ಅಮ್ಮಿಕೊಂಡು ಕುಡಿಬೇಕಾಯ್ತು. ತಗೊಂಡ್ರೆ ಬೇರೆ ಕೊಡ್ರಿ ಅಂದ್ಬಿಟ್ಟು ಅರ್ಧ ಲೋಟ ಬಗ್ಸ್ಬಿಟ್ಟು ಕೆಳದಾಗೆ 2 ಸಿಪ್ ಮಾಡಿಕೊಂಡು ಆಮೇಲೆ ಟೇಸ್ಟ್ ಮಾಡ್ತಾ ಇದೀನಿ. ಆಮೇಲೆ ಅಯ್ಯೋ ಹೋಯ್ಬಿಟ್ನಲ್ಲ ವಾಪಸ್ಸು ಅಂತ. ಇವರೆಲ್ಲ ಒಂದು ಲೋಟ ಕುಡಿದ್ರು. ಏನ್ ನಾಚಿರಲ್ಲ, ಕೇಳ್ಬಿಡಿ ಕೊಡ್ರೇಕ ಇನ್ನೊಂದು ಲೋಟ ಇನ್ನೊಂಚೂರು ಅಂತ. ಆಮೇಲೆ ಯಾಕೆ ಬೇಕು ಪಾಪ ಬಿಡು ಅಂದ್ಬಿಟ್ಟು ಸುಮ್ಮನೆ ಅಂತ ತೆಗೀರಿ. ಇನ್ನೇ ಮನೆ ಬಂತು, ಇದೇ ಒಂದು ಮನೆ. ನಿಮ್ಮ ಅರಮನೆ ಪ್ಯಾಲೇಸ್ಗೆಲ್ಲ ಕರ್ಕೊಂಡಿದ್ದೀನಿ, ಊರೆಲ್ಲ ಸುಧಾರಿಸ್ಕೊಂಡು ಬರೀ ತೆಗೀರಿ. ಅಷ್ಟೇ ನಿಮ್ಮ ಅರಮನೆ ಬಂದ್ಬಿಟ್ಟು ಮುಗೀತು. ಚಾರ್ಜರು ಫೋನು ಏರ್ಪೋರ್ಟ್ಸ್ ಅಲ್ಲೇ ಬಿದ್ದಿರಲಿ. ಜಾಯ್ಸ್ ಮನೆ ಬಂದಿದ್ದಾಯ್ತು. ಯಾಕಲ್ಲ ನೀನು ಹಿಂಗೆ ಬಂದಿದ್ದೆ ದೇವನ ತಂಗ ಶಿಕ್ಷ ನಾಯಿಗಳು ಏನು ಬಿಟ್ಟಿದ್ಯಮ್ಮ ಅಲ್ಲಿ ನೀನು ಕರ್ಕಾಡ್ತಾ ಇದ್ದ ಹಿಂಗೆ. ಓಹೋ ಅಂಗಡಿ ನೋಡಪ್ಪ ಇಲ್ಲಿ ಒಂದು ಪ್ರಾವಿಷನ್ ಸ್ಟೋರ್ ಓಪನ್ ಮಾಡ್ಬೋದು. ಬಾಳೆಹಣ್ಣು ಜ್ಯೂಸು ಬಿಸ್ಕೆಟು. ವರ್ಷಕಾಯ ಕೊಟ್ಟು ನೋಡು, ಜ್ಯೂಸು ಬಿಸ್ಕೆಟ್ ತೊಗೊಂಡಿರೋದು ಅಲ್ಲಿಗೆ. ಆ ಬಿಸ್ಕೆಟ್ ಜ್ಯೂಸು ತಿಂದಿಲ್ಲ, ಬಾಳೆಹಣ್ಣಲ್ಲಿ ಎಲ್ಲಿ ಬಡ ನೋಡು ಬಿಸಿಗೆ. ಕಾರ್ನಲ್ಲಿ ನನ್ನ ಮೊಮ್ಮಗನ್ ಕಾರಲ್ಲಿ ಬರ್ಬೇಕಾಗಿತ್ತು. ಎಲ್ಲೆಲ್ಲ ಬಂದು ಹಿಂಸೆ ಇಕ್ಬಿಟ್ಲಲ್ಲ ಇನ್ನೇನು. ಅಜ್ಜಿಬಾ ಅಂತ 3 ಸರಿ ಫೋನ್ ಮಾಡ್ಬಿಟ್ಲು. ಎಲ್ಲ ಹೇಳ್ಬೇಕು, ನೀವ್ ದೊಡ್ಡವ್ರು ಹೇಳ್ಬೇಕಪ್ಪ. ಏನಂತ ಬುಧವಾರ ಬಂದಿದ್ದಿ? ನೀವ್ ಅಲ್ಲ ನನ್ನ ಮೊಮ್ಮಗಳು ಕರ್ದಿತ್ತು ಬಂದೆ ಹೋಗು. ಬಾಯ್ ಒಂದು ನಿಮಿಷ ಮಾತಾಡ್ಬೇಕು ಮಾತ್ರ. ಅಮ್ಮನಿಗೆ ಒಂಚೂರು ಮಕಾಯಕ್ಕೆ ತೊಳ್ಕೊಂಬತ್ತೀನಿ. ಮೈ ಜಡ ತೊಡದೆ, ಜಡದ ಮೈ. ಇನ್ನ ಇಷ್ಟು ಯಾವಾಗ ಖಾಲಿ ಮಾಡೋದು ನೋಡ್ರೆ ಭಯ ಆಗ್ತದಲ್ಲಪ್ಪ. ಏನಾಯ್ತದ ಬಾಯ್ ಮಸಾಲೆ ಮಾಡ್ತೀನಿ.
ಓ ಇವ್ನು ಡಾಕ್ಟರ್ ಓದ್ಬಿಟ್ಟಾಗ ಇವಾಗನೇ ಡಾಕ್ಟರ್ ಓದ್ಬಿಟ್ಟು ಈಗ ಬಂದ್ಬಿಟ್ಟು ನಂಗೆ ಚೆಕ್ ಮಾಡಿ ಮಾತ್ರ ತಂದು ಕೊಟ್ಬಿಡ್ತಾನೆ. ಡಾಕ್ಟರ್ ಆಗ್ಬಿಟ್ರಪ್ಪ ನಮ್ ಇದ್ರೊಳಗ್ ನೀನು ನಿಮ್ ಚಿಕ್ಕಮಗಲ್ಲ ಓದ್ಸಮ್ಮ ಡಾಕ್ಟರ್ ಡಾಕ್ಟರ್ ಆಗ್ಬಿಟ್ರಪ್ಪ ತಟ್ಟೆ ಇವಾಗ ನಮ್ಮ ದೇವರೇ ಹೋಗ್ಬಿಟ್ರಲ್ಲ 16 ವರ್ಷದ ಮಗ ಇರ್ತೈತಿ 3 ಚೋಟು ಡಾಕ್ಟರ್ ಚೆಕ್ ಮಾಡ್ತೀನಿ ನೀನು ಅವೆಲ್ಲ ಕೆಟ್ಟ ಸುಸ್ತಾರೆ ತರ ನನ್ನ ತೈ ಉಣ್ಬೇಕಾದ್ರೆ ಬಿಟ್ಟ ಕಣಮ್ಮ. ಏಯ್ ಊಸ ಪಾಸ ಇದ್ರೆ ಮನೆ ಬಿಟ್ಟು ಹಚ್ಕೋಬೇಕು ಆಚೆ ಊಸ್ಬಿಟ್ಟು ಒಳಗೆ ಬಾ. ನಾನಲ್ಲ ರವಿ ಏನೈತಿ ಅನ್ನ ಊಟ ಬೇಡ ಅಂದ್ರ ಏಯ್ ನಾನು ಒಂಚೂರು ಉಣ್ತೀನಿ. ಅನ್ನ ಚಟ್ನಿ ಯಾಕೆ ಮಿಂಪಿ ಗಂಟಿಬ್ರು ಹಾ ನೀನಾಗಪ್ಪ ಹೆಂಗಿತ್ತು ದಿನ ಇವತ್ತಿನ ದಿನ? ಅಯ್ಯೋ ಬೆಳಗಿನ ಸಾಯಂಕಾಲ ತನಕ ಇನ್ನು ಕುದಿ ಮಾಡ್ಕೊಂಬಂದ್ರು ಈ ಸಾಕಾಗಲ್ಲ. ಅಲ್ಲ ನಾನು ಕಾಲು ಹೊಡ್ಕೊಂಡು ನಾನು ಹಿಂಸೆ ಬಿಟ್ಟನು ನಾನು ಖರ್ಚು ಬ್ರೇಕು ತುಳ್ದಿ ನನ್ನ ಎಡಗಲ್ ಊಷ್ಟ ಆಗಿರೋದು. ನೀವಿಬ್ರು ಸೈಡಾಗಿ ಕೂತಿರೋ ಎ ಸಿ ತಗೊಂಡು ನಿಮ್ಮಿಬ್ರು ಹೆಂಗೆ ಸುಸ್ತಾಯ್ತು? ಎಸಿಗೆ ತಲೆನೋವು ಬಂದಿದೆ. ಎ ಸಿ ತಲೆನೋವು ಬಂತ ನಾಳೆ ಹಂಗಾರೆ ಫುಲ್ಲು ಬಿಸಿ ನೀರು ಬಿಸಿ ಗಾಡಿ ಹಿಂಗಮ್ಮ ವಸಂತಮ್ಮ ಸೋಲ್ಡ್ ಔಟು ತಲೆ ನೋಡ್ರು ಯಾಪಟ್ಟೆ ಒಂದುವ ಮಾಡಾವೆ ಒಂದುವ ಮಾರವೆ ಕಣ್ಗೆಲ್ಲ ಇಟ್ಕೊಂಡಿದ್ದು ಕುಂಕುಮನ. ಹೆಂಗಿತ್ತು ದಿನ ಎಕ್ಸ್ಪೀರಿಯನ್ಸು? ನಾನೇನ್ ಬರಲ್ಲಪ್ಪ ಸಾಕಪ್ಪ ಭಗವಂತ ಮದುವೆ ಮಾಡೋದು ಸಾಕು ಈ ಓಡಾಡೋದು ಸಾಕು ಅಂತಿ. ನೀನ್ ಮಾತ್ರ ಹಿಂಗ್ ಮಾಡ್ಕೊಬೇಡಪ್ಪ. ಆ ನಾನು ನಿಮ್ ಕಾರ್ಡ್ ಕೂಡ ಓಡಾಟ ಅಂದ್ಬಿಟ್ಟು ನಾನು ಮದುವೆ ಮಾಡ್ಕೊಂಡ್ ಅಂತ ಹೇಳ್ತೈತಿ. ಹೆಣ್ಣೋಡ ಓಡಾಡ್ಕೊಂಡು ನಾವೇ ಕೂಡ ಆಡ್ಬೇಕು. ಹೆಣ್ಣವ್ರಲ್ಲ ಇದು ಕಾಲ್ ಕೊಡಕ್ಕೆ ಇವ್ರಿಗೆ ಕಾಲ್ ಕೊಡಕ್ಕೆ ಅಷ್ಟೇ ಕರ್ಕೊಂಡಿರೋದು. ಇದಕ್ಕೂ ಕರ್ಕೊಂಡ್ರಿ ಏನ್ ಮಾಡ್ತೀನಿ ನನಗೆ ಯಾರು ಗೊತ್ತೇ ಇಲ್ಲ ಉಸಿರೇ ಇಲ್ಲ. ಇದೊಂದು ಉಣ್ಣು ಮಗಳು ಮಾಡಿರೋದ ಚಟ್ನಿ ಮತ್ತು ಚಟ್ನಿ ಮಾಡವಳೆ ಚಟ್ನಿ ತುಪ್ಪ ನೆಕ್ಸ್ಟ್ ಲೆವೆಲ್ ಕಾಂಬಿನೇಷನ್. ಅದಕ್ಕೆ ಇಷ್ಟೇ ಅನ್ನ ಇಟ್ಕೊಂಡು ಟೇಸ್ಟ್ ನೋಡ್ಬಿಟ್ಟು ಇವತ್ತಿನ ಸೆಂಡ್ ಮಾಡೋಣ. ನಾಳೆ ತಿರ್ಗಾ ಬೇರೆ ಕಡೆಗೆ ಹೋಗ್ಬೇಕು. ನಾಳೆಗಿನ್ನ ಪಿಕ್ಚರ್ ಬಿಡಿಸ್ಲಿ ಇವ್ರಿಗೆ. ನಾಳೆಗೆ ಒಂದು ಪಕ್ಷಕ್ಕೆ ಬಿಟ್ರು ನಾಡ್ದು ಬೆಂಗಳೂರು ಸಿಟಿಗೆ ಹೋಗ್ಬೇಕಲ್ಲ. ಸಿಟಿಲಿ ಮುಗಿತದೆ ಅಂತ ಸಿಟಿಲಿ ಆಗಲ್ಲ. ಆ್ಯಕ್ಟಿವ್ ಒಂದು ನಾವು ಸ್ಕೂಟಿ ತಗೊಳ್ಬೇಕು. ಕಾರೆಲ್ಲ ಇರ್ತದಿಲ್ಲ ಸಿಟಿ ಕಡೆಗೆ. ನಮ್ಮ ಅಪ್ಪ ಅದು ಸಿಟಿ ಕಡೆಗೆ ಅಷ್ಟೇ. ನಾಳೆಗೆ ಇನ್ನೂ ದೂರದ ಕಲೆಕ್ಷನ್ ಮುಗಿಸ್ಕೊಂಬಿಟ್ರೆ ಒಂದು 50% ದೂರ ಸಂಬಂಧ ಮುಗೀತು ನಾಳೆಗೆ ಅಷ್ಟೇ. ಅಲ್ಲೇ ಅದಕ್ಕೋಸ್ಕರ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಟಾಟಾ ಬಾಯ್ ಬಾಯ್.